ಶರಣಾರ್ಥಿಗಳು. ಈಗ ಇಂಟರ್ನ್ಯಾಷನಲ್ ಬಸವ ಜಯಂತಿ 2023 ಕಾರ್ಯಕ್ರಮಕ್ಕೂ ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಶುರು ಮಾಡ್ತಾ ಇದ್ದೀವಿ. ಅದಕ್ಕೂ ಮೊದಲು ನಮ್ಮ ಆದಿಶರಣರನ್ನ ಮತ್ತೆ ಸ್ಮರಿಸಿಕೊಳ್ಳೋಣ ಮತ್ತು ನಮ್ಮ VSNA ಪಾಸ್ಟ್ ಪ್ರೆಸಿಡೆಂಟ್ಸ್ ಹಿರಿಯರಿಗೆ ನಮ್ಮ ನಮನವನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀವಿ. ಓಂ ಐಗಂಟೇಶ್ವರ ಲಿಂಗಾಯ ನಮಃ. ಓಂ ಮಥುರೇಶ್ವರ ಲಿಂಗಾಯ ನಮಃ. ಓಂ ಬಲ್ಲೇಶ್ವರ ಲಿಂಗಾಯ ನಮಃ. ಓಂ ಕೂಡಲ ಸಂಗಮ ದೇವಾಯ ನಮಃ. ಓಂ ಗುಹೇಶ್ವರಾಯ ನಮಃ. ಓಂ ಚನ್ನಮಲ್ಲಿಕಾರ್ಜುನಾಯ ನಮಃ. ಓಂ ಕೂಡಲ ಚನ್ನ ಸಂಗಮ ದೇವಾಯ ನಮಃ. ಓಂ ಕಪಿಲ ಸಿದ್ಧ ಮಲ್ಲಿಕಾರ್ಜುನಾಯ ನಮಃ. ಓಂ ಸರ್ವಜ್ಞಾಯ ನಮಃ. ಓಂ ರಾಮನಾಥಾಯ ನಮಃ. ಓಂ ಸಂಗಯ್ಯಾಯ ನಮಃ. ಓಂ ನಿಜಾತ್ಮ ರಾಮಾಯ ನಮಃ. ಓಂ
ಬಲಿದೇವರ ದೇವಾಯ ನಮಃ. ಓಂ ಮಹಾಗಣ ಸೋಮೇಶ್ವರಾಯ ನಮಃ. ಓಂ ಚನ್ನ ಸಂಗಯ್ಯಾಯ ನಮಃ. ಓಂ ನಾಗಿನಾಥಾಯ ನಮಃ. ಓಂ ಅಮರೀಶ್ವರ ಲಿಂಗಾಯ ನಮಃ. ಓಂ ಸದಾಶಿವಮೂರ್ತಿಲಿಂಗಾಯ ನಮಃ. ಓಂ ಅಮರೇಶ್ವರ ಲಿಂಗಾಯ ನಮಃ. ಓಂ ಧರ್ಮೇಶ್ವರ ಲಿಂಗಾಯ ನಮಃ. ಓಂ ಚಂದ್ರಚೂಡೇಶ್ವರ ಲಿಂಗಾಯ ನಮಃ. ಓಂ ಅರ್ಕೇಶ್ವರ ಲಿಂಗಾಯ ನಮಃ. ಓಂ ಚಂಡೇಶ್ವರ ಲಿಂಗಾಯ ನಮಃ. ಓಂ ಅಮುಗೇಶ್ವರ ಲಿಂಗಾಯ ನಮಃ. ಓಂ ಅಗಜೇಶ್ವರ ಲಿಂಗಾಯ ನಮಃ. ಓಂ ಅಗಮ್ಯೇಶ್ವರ ಲಿಂಗಾಯ ನಮಃ. ಓಂ ಐಗಂಟೇಶ್ವರ ಲಿಂಗಾಯ ನಮಃ. ಓಂ ಅತುರೇಶ್ವರ ಲಿಂಗಾಯ ನಮಃ. ಓಂ ಬಲ್ಲೇಶ್ವರ ಲಿಂಗಾಯ ನಮಃ. ಓಂ ಬಂಕೇಶ್ವರ ಲಿಂಗಾಯ ನಮಃ. ಓಂ ಭೀಮೇಶ್ವರ ಲಿಂಗಾಯ ನಮಃ. ಓಂ ಬ್ರಹ್ಮೇಶ್ವರ ಲಿಂಗಾಯ ನಮಃ. ಓಂ ಚಂಡಿಕೇಶ್ವರ ಲಿಂಗಾಯ ನಮಃ. ಓಂ ಚನ್ನ ಬಸವಲಿಂಗಾಯ ನಮಃ. ಓಂ ಚನ್ನರಾಮೇಶ್ವರ ಲಿಂಗಾಯ ನಮಃ. ಓಂ ದಾಸರೇಶ್ವರ ಲಿಂಗಾಯ ನಮಃ. ಓಂ ಏಳೇಶ್ವರ ಲಿಂಗಾಯ ನಮಃ. ಓಂ ಗಾರುಡೇಶ್ವರ ಲಿಂಗಾಯ ನಮಃ. ಓಂ ಗಂಗೇಶ್ವರ ಲಿಂಗಾಯ ನಮಃ. ಓಂ ಗಾನಲಿಂಗಾಯ ನಮಃ. ಓಂ ಕಾಮಲೇಶ್ವರ ಲಿಂಗಾಯ ನಮಃ. ಓಂ ಕಾಟೇಶ್ವರ ಲಿಂಗಾಯ ನಮಃ. ಓಂ ಕದಂಬಲಿಂಗಾಯ ನಮಃ. ಓಂ ಕುಂಬೇಶ್ವರ ಲಿಂಗಾಯ ನಮಃ. ಓಂ ಕುರಂಗೇಶ್ವರ ಲಿಂಗಾಯ ನಮಃ. ಓಂ ಮಹಾಲಿಂಗಾಯ ನಮಃ. ಓಂ ಮಲ್ಲಿಕಾರ್ಜುನ ಲಿಂಗಾಯ ನಮಃ. ಓಂ ಮೇಕಲೇಶ್ವರ ಲಿಂಗಾಯ ನಮಃ. ಓಂ ನಾಗರೇಶ್ವರ ಲಿಂಗಾಯ ನಮಃ. ಓಂ ನಿಜಗುಣೇಶ್ವರ ಲಿಂಗಾಯ ನಮಃ. ಓಂ ನಿಜಲಿಂಗಾಯ ನಮಃ. ಓಂ ನಿರಾಲಲಿಂಗಾಯ ನಮಃ. ಓಂ ನಿರಂಗಲಿಂಗಾಯ ನಮಃ. ಓಂ ನಿರ್ಭೀತ ನಿಜಲಿಂಗಾಯ ನಮಃ. ಓಂ ರಾಮೇಶ್ವರ ಲಿಂಗಾಯ ನಮಃ. ಓಂ ರಾಜೇಶ್ವರ ಲಿಂಗಾಯ ನಮಃ. ಓಂ ಸದ್ಯೋಜಾತ ಲಿಂಗಾಯ ನಮಃ. ಓಂ ಸಂಗಮೇಶ್ವರ ಲಿಂಗಾಯ ನಮಃ. ಓಂ ಸಂಕೇಶ್ವರ ಲಿಂಗಾಯ ನಮಃ. ಓಂ ಸಿದ್ಧಲಿಂಗಾಯ ನಮಃ. ಓಂ ಸಿದ್ಧ ಸೋಮನಾಥ ಲಿಂಗಾಯ ನಮಃ. ಓಂ ಸೋಮನಾಥ ಲಿಂಗಾಯ ನಮಃ. ಓಂ ಸೋಮೇಶ್ವರ ಲಿಂಗಾಯ ನಮಃ. ಓಂ ತ್ರಿಪುರಾಂತಕ ಲಿಂಗಾಯ ನಮಃ. ಓಂ ಉಳಿಯ ಉಮೇಶ್ವರ ಲಿಂಗಾಯ ನಮಃ. ಓಂ ಉರಿಲಿಂಗಾಯ ನಮಃ. ಓಂ ವರದ
वरदमहालिङ्गाय नमः। ॐ वीरवीरेश्वरलिङ्गाय नमः। ॐ विश्वाविरहितलिङ्गाय नमः। ॐ विश्वेश्वरलिङ्गाय नमः। ॐ कामेश्वराय नमः। ॐ महामहिममारेश्वराय नमः। ॐ गवरेश्वराय नमः। ॐ अखण्डेश्वराय नमः। ॐ अमुगेश्वराय नमः। ॐ भीमेश्वराय नमः। ॐ भोगमल्लिकार्जुनाय नमः। ॐ भोगेश्वराय नमः। ॐ चन्नरामेश्वराय नमः। ॐ धूलेश्वराय नमः। ॐ गजेश्वराय नमः। ॐ गुम्मेश्वराय नमः। ॐ गुरुसिद्धेश्वराय नमः। ॐ जम्बेश्वराय नमः। ॐ कालेश्वराय नमः। ॐ कल्लेश्वराय नमः। ॐ कुम्भेश्वराय नमः। ॐ मधुकेश्वराय नमः। ॐ मल्लिकार्जुनाय नमः। ॐ मल्लिनाथाय नमः। ॐ मारेश्वराय नमः। ॐ नास्तिनाथाय नमः। ॐ निष्कळङ्काय नमः। ॐ निजशान्तीश्वराय नमः। ॐ निम्बेश्वराय नमः। ॐ निर्लज्जेश्वराय नमः। ॐ रामेश्वराय नमः। ॐ सकलेश्वराय नमः। ॐ सङ्गनबसवेश्वराय नमः। ॐ शान्तमल्लिकार्जुनाय नमः। ॐ शम्भुजग्गेश्वराय नमः। ॐ शान्तकूडलसङ्गमदेवाय नमः। ॐ शान्तेश्वराय नमः। ॐ शिवसिद्धेश्वराय नमः। ॐ सिद्धरामेश्वराय नमः। ॐ सिद्धलिङ्गेश्वराय नमः। ॐ सिद्धसोमनाथाय नमः। ॐ सोमेश्वराय नमः। ॐ स्वतन्त्रसिद्धलिङ्गेश्वराय नमः। ॐ तेलुगेश्वराय नमः। ॐ विश्वेश्वराय नमः। ॐ नमः शिवाय। ಈಗ ನಮ್ಮ ಹಿರಿಯರಿಗೆ ನಮನ. Our VSNA past presidents, let us remember them for their contribution to our organization.
ನಿಷ್ಪತ್ತಿಯೆಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಕೈ ಬಿಡಿದೆತ್ತಿಕೊಂಡ ಕೈ ಬಿಡಿದೆತ್ತಿಕೊಂಡ ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯಾಯಿತು ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯಾಯಿತು ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ನಮಸ್ಕಾರ. ವೀರಶೈವ ಸಮಾಜದ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ನೆಚ್ಚಿನ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಸಿಂಗಪೂರ್, ಕೆನಡಾ ಮತ್ತಿತರ ದೇಶಗಳ ಶರಣರಿಗೂ ಭಾರತೀಯರಿಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇಂಟರ್ನ್ಯಾಷನಲ್ ಬಸವ ಜಯಂತಿ 2023 ಸೆಕೆಂಡ್ ಸೆಷನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕಾರ್ಯಕ್ರಮವನ್ನು ಓಂ ಚಾಂಟಿಂಗ್ ಮುಖಾಂತರ ಶುರು ಮಾಡ್ತಾ ಇದ್ದೀವಿ. ಓಂ ನಮಃ ಶಿವಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಾರ್ಥಿಗಳು, ಈ ಕಾರ್ಯಕ್ರಮವನ್ನು ನಾವು ಮೊದಲು ಒಂದು ಗುರು ಬಸವನ ಭಜನೆಯ ಮುಖಾಂತರ ಶುರು ಮಾಡೋಣ. ಈ ಭಜನೆ VSNA ಡೆಟ್ರಾಯ್ಟ್ ಚಾಪ್ಟರ್ ಮೆಂಬರ್ಸ್ ಇಂದ ಹಾಡಿರುವಂಥದ್ದು. ಈಗ ಗುರು ಬಸವನ ಭಜನೆ. ನಾನೊಂದರವಿನ ಭಕ್ತಿಯೋಳು
ಎಂತಹ ಸುಂದರವಾದ ಭಜನೆ. ಈ ಭಜನೆಯನ್ನು ಕೇಳುತ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇಟ್ ಈಸ್ ಮೈ ಪ್ಲೆಜರ್ ಟು ವೆಲ್ಕಮ್ ಅಗೈನ್ ಆಲ್ ದ ವೀರಶೈವ ಸಮಾಜ members of North America and also our brothers and friends in Australia, Singapore, New Zealand and other countries. It is such a pleasure whenever we celebrate. Who are the main beneficiaries of these celebrations? Remember, in your childhood, you all remembered all the festival. As a child, we all looked for the celebrations.
And in each celebration, we followed, we involved, we enjoyed without completely understanding the significance of all those celebrations. Today, International Basava Jayanti celebration, again, the main beneficiaries are our children. They are participating. You heard in the morning a 3-year kid telling vachanas in Kannada, so many vachanas, and kindergarten children reciting so many vachanas. They may not have understood the complete significance of each vachana, which we at this age struggling to understand. But they know the vachana already. So it is in a way it is inculcated in them already. And one day they will understand the true significance of those vachanas. As parents and as community leaders who want to serve the community, it is our goal or our aim to encourage all the parents to participate in the celebrations and engage their children. Just by engaging them, making them to dance or recite, or do some drama, they will inculcate, they know all these things without completely understanding. But you are giving them an opportunity to later understand very well. Today, the theme of International Basava Jayanti is teaching vachanas to our children in the native language, Kannada. Many speakers are going to speak about this, and let us all listen to that and understand what we can do together. It is a responsibility of the parents to really inculcate, imbibe these values in their children. But remember, we don't have a large community. We don't have an extended family in US, Canada, and for all the NRIs, we friends, we fellow Sharanas, fellow Indians, we are the extended family. As the seniors of this family, we need to help the parents to inculcate and imbibe these values by providing these opportunities. Our aim, we are trying to bring this International Basava Jayanti year after year, and will be continuing to bring year after year with the support of many Kannada organizations, Indian organizations, and also our Basava Samithi organizations in Australia, Singapore, and VS UK, and Basava Samithi of Bengaluru, who is our key organizing, partner. It is our aim, our interest to bring this or make this as a global platform for all our children to kind of participate, exhibit their talent, and our celebration is improving year after year. You're watching, there are so many participants sending us their talented videos, and we cannot show everything. So please forgive us if we have not shown any of the videos because of the too many competition or too many involvement of all our members. Imagine how many parents, how many members have worked to bring this program in front of you. Many children from Australia, they have sent us the program this time, and it is such a enriching to watch. Even the children there exactly, going through the same experience what we are going through. With this, I want to start this second session with a message from our Prime Minister Narendra Modi and the best wishes from Shri Arvind Jati, who is the President of Basava Samithi, Bengaluru. And let us listen to their message and start enjoying our programs afterwards. Now, the message from Prime Minister Narendra Modi. On the occasion of Basava Jayanti Day, on behalf of Basava Samithi from the headquarters of the Global Basava Jayanti, me as the President of Basava Samithi wish everyone enlightening Basava Jayanti. Yes, of course, throughout the world you would be enjoying the Basava Jayanti program that has been organized by a group of almost about 50 institutions.
And I was wondering as to how I start this as the inaugural note. It's further heartening to note that the Prime Minister of India will wish us and bless us on this occasion to start the global Basava Jayanti. Because throughout the world, all the Indians around would be celebrating Basava Jayanti in a very big way. Therefore, it is really great of the Prime Minister of India to send us the greetings, especially to the Global Basava Jayanti program. With that great honor and pleasure, I would like to read out his message for all of us, and that shall be the message of introduction of the Global Basava Jayanti 2023. Pradhana Mantri, Prime Minister's message. It is heartening to learn that the Global Basava Jayanti 2023 organized by the Basava Samithi, the celebration of the birth anniversary of Jagadguru Basaveshwara, makes this a sublime and sacred occasion. For centuries, India has been blessed with the presence of towering spiritual personalities who have transformed our socio-cultural landscape. Our sages shaped our consciousness through devotion and knowledge, and Jagadguru Basaveshwara is among the foremost such leaders. His ideas become popular among the people due to his commitment to spirituality as a means of social reforms, which was far ahead of times. Firmly rooted in the principles of social equality, women empowerment, and upliftment of people belonging to every section of the society, Jagadguru Basaveshwara's Vachanas continue to inspire humanity even centuries after they were originally composed. Jagadguru Basaveshwara's teachings imparted to us the ideals of democracy, education, and equality. His life and thoughts are a spiritual and practical guide for our country, especially at a time when the world is looking towards India for solutions to global challenges. It is most heartening to note that Basava Samithi has taken the initiative to implement digital documentation as a tool to further propagate these most noble humanitarian values, not just throughout the country but across the globe. It makes me glad to learn that the profound vachanas are being translated into various languages of the world. I consider myself blessed to have been a part of various events associated with the teachings and messages of Jagadguru Basaveshwara. Be it releasing the translation of his works into various languages, or the unveiling of his statue in London, each time I have felt a new synergy during my participation in efforts related to him. On this occasion, I also pay my humble tributes to our former Vice President of India, Shri B.D. Jatiji, who envisioned the formation of Basava Samithi to popularize the life and teachings of Jagadguru Basaveshwara. Greetings and best wishes to everyone associated with Basava Samithi for the all-round success of Global Basava Jayanti 2023 celebrations. May the occasion secure the blessings of Jagadguru Basaveshwara for the mankind. I don't think there can be a better introduction or the inaugural note for all the peoples living in different countries of the globe, and everyone has been blessed by the Honorable Prime Minister of India on this occasion. With these few words, I congratulate Veerashaiva Samaj of North America taking serious incentives to globalize this event, though Basava Samithi started this event around 3 years back. With this, once again, I wish everyone an enlightening Basava Jayanti. Sharanu Sharanarthi. Thank you, Shri Arvind Jatiji, for your blessings and wishes for this program, and also
Thanks, our sincere thanks to Prime Minister Narendra Modi ji for sending this message to all the global community. Now, it is my pleasure to introduce my two colleagues who are going to join me in introducing and bringing this program together. First is Bhavani Mudabagil. Bhavani Mudabagil, can you come out on the video, Bhavani? I would like to introduce you, and also Anu. Bhavani Mudabagil, he is working with me as our VSNA treasurer from last 3 years. And her achievements list is very long, but briefly to tell you, she was a convention chair a decade back, and successfully she did our convention in Chicago, and she has been an active member in Chicago chapter and guiding and helping them in their activities. And she has supported all our work and encouraged us all these programs what we have been trying to bring in front of you from last 2.5 years. Anu Gubbi is one of the best volunteer I have come across, and she was the convention chair from Houston chapter last year when we did our 45th convention in Houston, Texas. Also, Anu Gubbi is our Saksh school coordinator and works with me very closely to teach around 200 children Kannada from last 3 years. And we have seen a lot of success, and I hopefully the theme of this program is going to influence her and motivate her to start even teaching Vachanas in Kannada. Now, I request our colleague Bhavani Mudabagil to start the program. Sharano, Sharanati. Good evening, everyone. I hope you enjoyed this morning's session. And now we have the pleasure of showing you several programs that's coming from all around the world that you'll enjoy. To begin with, we have Lokesh Hebani from VSNA Virginia chapter. He's going to be singing Prakritriye Guru Gaganave Lingavu. Neera Kandali by Sanmita Hosur from VSNA Austin, Texas. Kalyana Basavanane by Shivankari Hungud from VSNA Northern California. Gaganave Gundige by Gauri Tejasvi from VSNA Houston. Please join me in welcoming these participants today. ಎಲ್ಲರಿಗೂ ನಮಸ್ಕಾರ. ಈಗ ನಾನು ಹಾಡಲಿರುವ ಭಾವಗೀತೆಯನ್ನು ರಚಿಸಿದವರು ಆಧುನಿಕ ವಚನಕಾರರೆಂದೇ ಪ್ರಸಿದ್ಧರಾಗಿದ್ದ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್. ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ ಜಗವೇ ಕೂಡಲ ಸಂಗಮ ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ ಜಗವೇ ಕೂಡಲ ಸಂಗಮ ಹುಡಿಯೇ ಭಸ್ಮವು ಹುಲ್ಲೆ ಪತ್ರೆಯು ಜಡವಿದೆಲ್ಲವು ಜಂಗಮ ಜಡವಿದೆಲ್ಲವು ಜಂಗಮ ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ ಜಗವೇ ಕೂಡಲ ಸಂಗಮ ಕುಡಿವ ನೀರೇ ತೀರ್ಥ ತಿನ್ನುವ ರೊಟ್ಟಿ ಶಿವನ ಪ್ರಸಾದವು ಕುಡಿವ ನೀರೇ ತೀರ್ಥ ತಿನ್ನುವ ರೊಟ್ಟಿ ಶಿವನ ಪ್ರಸಾದವು ಶ್ರಮದ ಬೆಮರೆ ಸ್ನಾನ ದುಡಿತದ ಹಾಡೆ ಮಂತ್ರ ನಿನಾದವು ಶ್ರಮದ ಬೆಮರೆ ಸ್ನಾನ ದುಡಿತದ ಹಾಡೆ ಮಂತ್ರ ನಿನಾದವು ಹಾಡೆ ಮಂತ್ರ ನಿನಾದವು ಪ್ರಕೃತಿಯೇ ಗುರು
ಗಗನಲಿಂಗವು ಜಗವೇ ಕೂಡಲ ಸಂಗಮ, ಜಗವೇ ಕೂಡಲ ಸಂಗಮ. ಎಲ್ಲರೂ ಶಿವನಂಶವೆನ್ನುವ ಧರ್ಮವೊಂದೇ ಧರ್ಮವು, ಅನ್ಯರನು ಅಳಕಿಸದ ಹಿತಕರ, ಅನ್ಯರನು ಅಳಕಿಸದ ಹಿತಕರ. ಕರ್ಮವೊಂದೇ ಕರ್ಮವು, ಉಣಿಸಿ ಉಣ್ಣುವ ಭಾವಭಕ್ತಿಯು ಒಲ್ಲೆ ನೆನೆಸುವಿರಕ್ತಿಯು. ಉಣಿಸಿ ಉಣ್ಣುವ ಭಾವಭಕ್ತಿಯು ಒಲ್ಲೆ ನೆನೆಸುವಿರಕ್ತಿಯು. ಕೂಡಿ ಕಲಿಯಲು ಕೂಡಿ ನಲಿಯಲು ಕೂಡಿ ಬೆಳೆಯಲು ಮುಕ್ತಿಯು. ಕೂಡಿ ಕಲಿಯಲು ಕೂಡಿ ನಲಿಯಲು ಕೂಡಿ ಬೆಳೆಯಲು ಮುಕ್ತಿಯು. ಕೂಡಿ ಬೆಳೆಯಲು ಮುಕ್ತಿಯು. ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ, ಜಗವೇ ಕೂಡಲ ಸಂಗಮ. ಹುಡಿಯೇ ಭಸ್ಮವು ಹುಲ್ಲೆ ಪಾತ್ರೆಯು ಜಡವಿದೆಲ್ಲವು ಜಂಗಮ, ಜಡವಿದೆಲ್ಲವು ಜಂಗಮ. ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ, ಜಗವೇ ಕೂಡಲ ಸಂಗಮ. ಧನ್ಯವಾದಗಳು. ನೀರ ಕಂಡಲ್ಲಿ ಮುಳುಗುವರಯ್ಯ, ಮುಳುಗುವರಯ್ಯ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮುಳುಗುವರಯ್ಯ. ಮರವ ಕಂಡಲ್ಲಿ ಸುತ್ತುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮುಳುಗುವರಯ್ಯ. ಬತ್ತುವ ಜಲವ ಒಣಗುವ ಮರವ, ಬತ್ತುವ ಜಲವ ಒಣಗುವ ಮರವ. ಮೆಚ್ಚಿದವರು ನಿಮ್ಮ ನೆತ್ತಬಲ್ಲರಯ್ಯ, ಕೂಡಲ ಸಂಗಮ ದೇವಾ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮುಳುಗುವರಯ್ಯ. ಮರವ ಕಂಡಲ್ಲಿ ಸುತ್ತುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ. ನೀರ ಕಂಡಲ್ಲಿ, ನೀರ ಕಂಡಲ್ಲಿ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮುಳುಗುವರಯ್ಯ. Shiva Namaskara. On the occasion of Basava Jayanti, I will be presenting Kalyana Basavannane.
in Rag Mishra Pahari, composed by Shri Puttaraj Gawai. ಬಂದು ನೊಂದೆನಯ್ಯ
ಬಸವಣ್ಣನೇ ಕಲ್ಯಾಣ ಬಸವಣ್ಣನೇ 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 ಗಗನವೇ ಗುಂಡಿಗೆ ಆಕಾಶವೇ ಅಗ್ಘವಣಿ. ವಚನಕಾರರು ಅಲ್ಲಮಪ್ರಭು. ರಾಗ ಮಾರವ. ಗಾಯಕರು ಪುತ್ತೂರು ನರಸಿಂಹನಾಯಕ್. ಸಂಗೀತ ನಿರ್ದೇಶನ ಪುತ್ತೂರು ನರಸಿಂಹನಾಯಕ್. ಗಗನವೇ ಗುಂಡಿಗೆ ಆಕಾಶವೇ ಅಗ್ಘವಣಿ. ಚಂದ್ರ ಸೂರ್ಯರಿಬ್ಬರು ಪುಷ್ಪ. ಚಂದ್ರ ಸೂರ್ಯರಿಬ್ಬರು ಪುಷ್ಪ. ಬ್ರಹ್ಮಧೂಪ ವಿಷ್ಣುದೀಪ ರುದ್ರನೋಗರ ಸಯದಾನ ನೋಡ. ಗುಹೇಶ್ವರ ಲಿಂಗಕ್ಕೆ ಗುಹೇಶ್ವರ ಲಿಂಗಕ್ಕೆ ಊದಿ ನೋಡ. ಊದಿ ನೋಡ. Battery is low. Please recharge in time. ನೋಡ. ನೋಡಿ, ಈ ಮಕ್ಕಳ ಒಂದು ಅದ್ವಿತೀಯ ಟ್ಯಾಲೆಂಟು ಹೇಗೆ ನಮ್ಮ ಮುಂದೆ ಪ್ರದರ್ಶನವಾಗಿದೆ. ಸನ್ಮತಿ, ಶಿವಾಂಕರಿ, ಗೌರಿ ತೇಜಸ್ವಿ ಇವರುಗಳೆಲ್ಲ ನಾನು ಬಹಳ ವರ್ಷಗಳಿಂದ ಫ್ಯಾನ್ ಆಗಿದ್ದೀನಿ. ಅವರ ಒಂದು ಅದ್ವಿತೀಯ ಒಂದು ಕಲೆ ನನ್ನ ಮನಸ್ಸನ್ನು ಸೆಳೆದಿದೆ. ಇಂತಹ ಮಕ್ಕಳಿಗೆ ನಮ್ಮ ಬಸವ ತತ್ವವನ್ನ ಈ ಕಾರ್ಯಕ್ರಮಗಳ ಮುಖಾಂತರ ಪರಿಚಯ ಮಾಡಿಕೊಳ್ಳೋದು, ಅದನ್ನು ಕಲಿಸ್ಕೊಳ್ಳೋದು ಅದರ ಒಂದು ಮಹದುದ್ದೇಶ. ಇಷ್ಟು ಕಾರ್ಯಕ್ರಮ ತರಬೇಕಾದ್ರೆ ಯೋಚನೆ ಮಾಡಿ, ಪೇರೆಂಟ್ಸೇ ಆಗಲಿ ಎಷ್ಟು ಪ್ರಯತ್ನ ಪಟ್ಟಿರ್ತಾರೆ. ಈ ಪ್ರಯತ್ನದ ಹಿಂದೆ ಬಹಳಷ್ಟು ಸಫಲತೆ ಇದೆ. ಇದರ ಬಗ್ಗೆ ನಮ್ಮ ರವಿಶಂಕರ್ ಅವರು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿ ವಾಸ ಮಾಡ್ತಿದ್ದಾರೆ. ನಮ್ಮ ಅಲ್ಲಿಯ ಕನ್ನಡ ಕೂಟದಲ್ಲಿ ಮತ್ತು ಅಲ್ಲಿಯ ವೀರಶೈವ ಸಮಾಜದ ಬಸವ ಸಮಿತಿಯಲ್ಲಿ ಬಹಳ ಆಕ್ಟಿವ್ ಆಗಿ ದೇ ಹ್ಯಾವ್ ವರ್ಕ್ಡ್. ಅಂಡ್ ಅವರಿಗೆ ಈ ಬಸವ ಸಂದೇಶವನ್ನ ಇಡೀ ವರ್ಲ್ಡ್ ನಲ್ಲಿ ಸ್ಪ್ರೆಡ್ ಮಾಡಬೇಕು ಅಂತಹ ಅವರಿಗೊಂದು ಉನ್ನತ ಉದ್ದೇಶ ಇದೆ. ಅದರಲ್ಲೂ ಹೇಗೆ ಮಕ್ಕಳಿಗೆ ಹೌ ಟು ಟೀಚ್ ಬಸವ ಮೆಸೇಜ್, ಬಸವ ಫಿಲಾಸಫಿ ಟು ದ ಚಿಲ್ಡ್ರನ್. And he has got a lot of excellent ideas he is going to share with us. Let us go and hear the message from Ravi Shankar.
ಮೆಲ್ಬೋರ್ನ್, ಆಸ್ಟ್ರೇಲಿಯಾ. ಎಲ್ಲರಿಗೂ ಶರಣು. I wish all the best for the International Basava Jayanti 2023 in America. Today's topic is how parents can teach their children on Sharana philosophy and ensure how they practice it, and focusing mainly on the morals. Every parent wants their child to have a good education, good health, and good character. A child can get good education at schools and tuitions. Good health is by eating good food and exercise taken care. These parents can take care of those things. Good characters are good morals. Yes, by reading books, they can't learn it. They need to practice it. And it's a bit harder than education. For example, 1 plus 1 is equal to 2. That can be learned within a week or 2 weeks for a young child. But for a good morals, for example, be calm all the time, that takes time. Parents play a key role in implementing these good morals to the children. So today's focus is I will take few vachanas from our philosophy, and also I'm going to share how to teach these kids from my real examples. Some of the morals I'm going to choose here are: be calm all the time, not to get angry, treat everyone equal, show respect for others, honest and fair, show compassion or empathy, be competitive to win as meeting goals, that is self-discipline, and show courage in standing up for beliefs. The first one is be calm, not to get angry. Simple things. Muniya beda, kalabeda, kolabeda, usiya nudiyulu beda, muniya beda, not to get angry. ಕೋಪದಲ್ಲಿ ಮಜ್ಜನ ಕೆರೆದಡೆ ರಕ್ತದ ಧಾರೆ. When you're doing the linga puja, when you pour water into Ishtalinga, if you do it in anger, it is not water, it is blood. ಕೋಪದಲ್ಲಿ ಮಜ್ಜನ ರಕ್ತದ ಧಾರೆ. ತನಗೆ ಮುನಿದವರಿಗೆ ತಾ ಮುನಿಯ ಲೇಖಯ್ಯ. If somebody get angry, why do you have to be angry again? ಮನೆಯೊಳಗನ್ನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡೋದು ಕೂಡಲ ಸಂಗಮ ದೇವ. If there's anger within the house, it is going to impact your house, family members, not your neighbors. ನಿಮ್ಮ ಮಕ್ಕಳಿಗೆ you have to teach these things. They need to be calm, not to get angry. When they go to school, bad things do happen. Not to get angry. Be assertive. Be calm. But not to get into violence. This is very important. And tell a story behind that. In my case, few years back, my daughter was 6 years old. I used to tell her a story every day when I put her to bed around 8 p.m. Every day, 10 to 15 minutes the story is. The story can be anything. You can create your own stories. It can be from Ramayana, Mahabharata, or 12th century, or from Bible, anything you can think of. But always go to the morals. So in this case, for the anger, not to get angry, I give a simple example. Once upon a time, there was a boy was there, and boy was at a school. He hit another boy, and the boy, because he was very angry, and the boy got injured. Then the police came, the parents came. They asked, why did you do that? And police said, you're in big trouble, mate. Then the boy said, I was angry, but the damage was done. So what's the moral of the story is? Be calm,
not to get angry. So this is the way I used to tell my daughter, make a story. Even though I told the story in 20 seconds or 30 seconds, I used to stretch it to 10 minutes. Children are very good listeners when you tell a story and makes a huge impact. So once the story is finished, I used to ask her, what is the moral of the story? In this case, be calm, be assertive, but not to get angry. So I gave her a hug and a kiss, put her to bed. Next day morning, I used to ask, hey, what did we learn yesterday? Not to get angry. When I go to school, Papa, I'll be a very good person. I'll be very calm. So like this, every day I used to teach some morals and repeat the same thing, because just once you tell a story doesn't mean that it will be there in their mind forever. You have to keep repeating it. And it works. And also at home, you need to practice it to make sure that you are not yelling at each other among your husband and wife. That makes an impact, because dad says not to get angry, but it is happening at house. That has to be stopped. If you still want to argue, do it when the children are not there. The next one I have to take is treat everyone equal, irrespective of the race, sex, social status, disability, religion, or anything else. Child should not differentiate between poor or rich, or on the disability. Treat everyone equal and respect them, respect their opinion. ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. If you practice this, it is equivalent to worshipping your God. One of the examples I can see is in Mahabharata, how Krishna had a poha in Kuchela's place. Krishna was a rich man. He goes to his friend, so very, very poor, and he eats poha at friend's place without any hesitation. He didn't differentiate rich or poor. Friendship is more important than anything else. He treated everyone equal. He demonstrated that. Your child should do the same thing. Respect everyone, irrespective of their color, race, social status, etc. Teach those things to your children. The next one I would say is self-respect. That means respect everyone, not to ridicule them, not to add color to the issues. If something bad happens, just tell the facts, but please don't add colors to that. If a person ridicules others behind their back, they are backstabbers. Unfortunately, I have seen many times happening. ಇದೀರ ಹಳಿಯಲು ಬೇಡ, ಇದೀರ ಹಳಿಯಲು ಬೇಡ. If you do it, your child also do it. And imagine that if the child becomes an adult after a few years, and the child has learned this, talking rubbish about others, what will happen when he becomes an adult? Same thing will continue. People don't trust him. Trust is very important. Please inform your child not to talk bad about others. The next one I can see is empathy, compassion. That is about concern about people's feelings or needs and caring. Children need to practice this caring aspect. They should care towards others. I'll give an example here. It happened to my daughter. When she was 8 years old,
She went to neighbors' houses around here, maybe around 50 houses. She raised funds for the Heart Foundation. She did for a few years like that. At the age of 11, she had a very long hair, and she cut her hair, chopped her hair, I should say, and gave it to a cancer foundation. ದಯವೇ ಧರ್ಮದ ಮೂಲವಯ್ಯ. ದಯವಿಲ್ಲದ ಧರ್ಮ ಯಾವುದಯ್ಯ? ದಯವೇ ಧರ್ಮ. That means if you show empathy or a compassion, it is equivalent to practicing religion or worshipping any god. See how Basavana has said so easily for us to practice it. If you want, you don't have to go to temple, you don't have to go to worship any god. Just show empathy. The next one is honesty or fairness. That means if you are honest, that is not telling lies, providing the true facts, it develops trust. That is very important. Otherwise, if you are telling lies, people don't trust you and they lose respect. Please teach your children about that. ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯ ನುಡಿಯುವುದೇ ಮೃತ್ಯುಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಸತ್ಯ ನುಡಿಯುವುದೇ ದೇವಲೋಕ. Again, if you're honest, and it is equivalent to you're in heaven. The God will like you. ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ. If you're telling truth all the time, honest, ಅಸತ್ಯದ ಕೇಡು, all the lies will go away, fly away. You'll be a respected person. Please teach your children about this, giving various stories, storybooks, and practicing it. The next one is self-discipline and a competitive mindset. This is very much required in this society. It's a highly competitive world. So children should have a realistic goals and make a plan. Then stick with this and make sure that it happens. ಆ ಛಲ ಇರಬೇಕು. ಛಲ ಬೇಕು ಶರಣಂಗೆ, ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಛಲ ಬೇಕು ಶರಣಂಗೆ, ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. That sort of discipline is required. Encourage your children to prepare a diary, list of things, realistic goals. So I encourage my daughter to do the same thing. At just 6, 7 or 8, she used to write the diary. Okay, this is what I'm going to do this week, that and all. You know, one sweet words. Some of the words I can share is so sweet they are. I had to give a chocolate to Bhavana on Thursday. And I'm going to complete this homework on Saturday. I'll give Papa a big hug and a kiss all the time. Those are the goals for that age. Now she's an adult. She maintains the dairy in a very professional way and she executes it. ಛಲ ಬೇಕು ಶರಣಂಗೆ, ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಛಲವನ್ನೆತ್ತಿಕೊಂಡ ಬಳಿಕ ಬಲವು ಸಲ್ಲಿಸಲೇಬೇಕು. That means if you have it is ಛಲವನ್ನೆತ್ತಿಕೊಂಡ ಬಳಿಕ, that means you have a discipline, it is greater than any strength you have. The last one is courage. Yes, you have a chala, but to execute it, you should overcome the fear. Execute the task, even if it is difficult or risky. Courage can mean physical, if you are facing physical dangers,
but also means standing up for beliefs and making hard decisions. Coach your child to be brave. How to be brave? Praise him or her when he acts courageously. Our Sharane Neelamma says, ಹಂದೆಯಲ್ಲ ನಾನು, ಹರುಷದ ಧೈರ್ಯವುಳ್ಳ ಹೆಣ್ಣು ನಾನು. ಹಂದೆಯಲ್ಲ ನಾನು, ಹೇಡಿಯಲ್ಲ ನಾನು, ಹರುಷದ ಧೈರ್ಯವುಳ್ಳ ಹೆಣ್ಣು ನಾನು. I have the courage. I'm happy that I'm a strong person. So that courage is required. And please share stories to your children. They will learn it very quickly. So today I covered 7 morals which are useful to our children. There's one Vachana I'm going to share which covers almost all of them. ಭಕ್ತನು ಶಾಂತನಾಗಿರಬೇಕು. I'm not going to translate this one. It is very easy to, if you can understand Kannada, straight away it is good. You can easily get it. ಭಕ್ತನು ಶಾಂತನಾಗಿರಬೇಕು. ತನ್ನ ಕುರಿತು ಬಂದ ಟಾವಿನಲ್ಲಿ ಸತ್ಯನಾಗಿರಬೇಕು. ಭೂತಹಿತವಹ ವಚನವೇ ನುಡಿಯಬೇಕು. ಲಿಂಗ ಜಂಗಮದಲ್ಲಿ ನಿಂದೆ ಇಲ್ಲದಿರಬೇಕು. ಸಕಲ ಪ್ರಾಣಿಗಳ ತನ್ನಂತೆ ಭಾವಿಸಬೇಕು. ತನು ಮನ ಧನವ ಗುರು ಲಿಂಗ ಜಂಗಮಕ್ಕೆ ಸವಿಸಬೇಕು. ಅಪಾತ್ರ ದಾನವಂ ಗೇಯದಿರಬೇಕು. ಸಕಲೇಂದ್ರಿಯ ಇಂಗಳು ತನ್ನ ವಶಗತವಾಗಿರಬೇಕು. ಇದೇ ಮೊದಲಲ್ಲಿ ಬೇಹ ಶೌಚು ನೋಡ. ಲಿಂಗವ ಪೂಜಿಸಿ ಪ್ರಸಾದ ಪಡವೆಡೆ. ಎನಗಿದೆ ಸಾಧನ ಕೂಡಲ ಸಂಗಮ ದೇವ. All these characters are covered in one Vachana. Parents, these Vachana ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಆ ಕನ್ನಡವನ್ನು ಪದಗಳನ್ನು ಇಂಗ್ಲಿಷಲ್ಲಿ ಅನುವಾದಿಸಿದರೆ ಆ ಕನ್ನಡದ ಸೊಗಡು ಬರೋದಿಲ್ಲ. ನಿಮ್ಮ ಮಕ್ಕಳಿಗೆ ಕನ್ನಡ ಕಲಿಸಬೇಕು. ಕನ್ನಡ ಶಾಲೆ ಕಳಿಸಿ, ಬಟ್ ಮನೆಯಲ್ಲಿ ಕನ್ನಡದಲ್ಲಿ ಮಾತನಾಡಿ. ಅಂದರೆ ನಿಮ್ಮ ಮಕ್ಕಳು ಕನ್ನಡದಲ್ಲಿ ಮಾತನಾಡಬೇಕು. ಬಹುಶಃ ಎಲ್ಲ ಪೇರೆಂಟ್ಸ್ ಇದರಲ್ಲೂ ಪೇರೆಂಟ್ಸ್ ಕನ್ನಡದಲ್ಲಿ ಮಾತಾಡ್ತಾರೆ, ಮಕ್ಕಳು ಇಂಗ್ಲೀಷಲ್ಲಿ ಉತ್ತರ ಕೊಡ್ತವೆ. ಅದನ್ನು ನಿಲ್ಲಿಸ್ಬೇಕು ನೀವು. ಒಂದು ಉದಾಹರಣೆ ಕೊಡ್ತೀನಿ. ನನ್ನ ಮಗಳಿಗೆ ಇದೇ ಥರ ಮಾಡಿದೆ. 6 years 7 years ಏಜ್ ಫಾರ್ ಹರ್. ಆವಾಗ ರೂಲ್ಸ್ ಹಾಕಿದೆ ನಾನು. ನೋಡೋದಿನಿ, ನಾನು ಕನ್ನಡದಲ್ಲಿ ಹೇಳ್ತೀನಿ, ನೀನು ಇಂಗ್ಲೀಷ್ನ ಉತ್ತರ ಕೊಡಬಾರ್ದು. ಇಂಗ್ಲೀಷ್ನ ಉತ್ತರ ಕೊಟ್ಟರೆ 2 ನಿಮಿಷ ಕಾಯ್ಬೇಕು ನೀನು ಉತ್ತರ ಕೊಡೋದನ್ನಿಂದ. ಆ ವಯಸ್ಸಲ್ಲಿ ಮಕ್ಕಳಿಗೆ ಆಟ ಅಂದರೆ ಭಾಳ ಇಷ್ಟ. ಸೊ 2 ನಿಮಿಷ ಅಂತಲೇ ದೇ ಲೂಸ್ ಪೇಷನ್ಸ್. ತಾಳ್ಮೆ ಇಲ್ಲ. ಕನ್ನಡದಲ್ಲಿ ಹೇಳ್ತೀನಿ ನಾನು ದೇನ್ ರಿಪೀಟ್ ಮಾಡ್ತಾರೆ. ಕನ್ನಡದಲ್ಲಿ ರಿಪೀಟ್ ಮಾಡಿದ್ಲವಾಗ ಮತ್ತೆ ವಿತಿನ್ 2 minutes ಮತ್ತೆ ಇಂಗ್ಲೀಷ್ನಾಗ ಹೊಟ್ಟೋಯ್ತದ. ನಾನಂತೆ 2 ನಿಮಿಷ ಕಾಯ್ಬೇಕು. ಮತ್ತೆ ಈವನ್ ಟು ಟೆಲ್ ಇನ್ ಇಂಗ್ಲೀಷ್ 2 minutes, ಕನ್ನಡದಲ್ಲಿ ಹೇಳ್ಬೇಕು 2 ನಿಮಿಷ ಕಾಯಬೇಕು. ಸೊ ಇದೇ 10 ಕರೆದ್ಲು, ಎಲ್ಲ ಮಾಡಿದ್ಲು. ಶಿ ಕಂಪ್ಲೇಂಟ್ ಟು ಹರ್ mother also, but I was very strict on this. ಒಂದು 2 to 3 weeks she struggled. Afterwards ಕನ್ನಡ ಕಲಿಯಕ್ಕೆ ಶುರು ಮಾಡಿದ್ಲು. 3 ತಿಂಗಳಲ್ಲಿ ಕನ್ನಡ ಕಲಿತಳು ಅವಳು. ಈಗ she is nearly 25-26 years old. She speaks Kannada and I'm proud of it. The 3 months of, I won't call suffering, 3 months of hard coaching helped her to learn Kannada. Parents, you can do it too. Very easy it is. It is not hard. Only thing is self-discipline is required.
ನನಗೆ ಸಮಯ ಕೊಟ್ಟಿದ್ದಕ್ಕೆ ಹರೀಶ್ ಅವರಿಗೆ ನನ್ನ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿ. ರವಿಶಂಕರ್ ಅವರು ನಮ್ಮ ಮನಸ್ಸು ತಟ್ಟೋ ಹಾಗೆ ಈ ಮಾತುಗಳನ್ನು ಹೇಳಿದ್ದಾರೆ. ಸಿ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಟೀಚಿಂಗ್ ಕನ್ನಡ. Kind of it becomes combines with teaching vachanas also in Kannada. This is very, very important, and whatever Ravi Shankar has shared with us is from his personal experience and also his day to day, how he is pushing himself to spread this Basava message and teach Kannada to children and also the vachanas. Now I request our Anu Gubbi to introduce the next event. Thank you, Harish. The next set of programs we'll start off with a message by Shri Somshekar, and then we'll end we'll end this section with another message from Shri Sanjeev Hiramat. We have different vachanas which are sung by Pradyumna Berry, Prakruti Berry, Anika. They will be singing different vachanas, but in specific, Dayavillada Dharma vachana is sung by Shambhu Priya Karinandi. We have Ivanarava sung by Mahi, and then Enaginta Kiriyarilla by Pregna Lakkola. Bani Kelona. Sharanarthi. Greetings from Vachana, Singapore. In this auspicious occasion, International Basava Jayanti 2023, organized by Basava Samithi Headquarters, Bengaluru, India, VSNA, USA, and Canada. I would like to focus on Basavana's teaching in 21st century is relevant or not relevant. I believe it is very relevant. I would like to give you one or two examples. Basavana believed in individual freedom, individual empowerment, hope, and inspiration. What are we doing today? We're doing in the management schools, we teach that problem solving, innovation, design thinking, entrepreneurship to create your own path. Also, we talked about inclusive leadership. What is that? Talk about diversity, talk about sharing our culture, skills, creativity, productivity, other things. The message for the parents and children's also very important. Parents has to look at things differently. Parents has to provide a conducive environment for children's, youngsters, to coach them, guide them, provide them an opportunity for risk-taking ability. Children's, Basavana believed in everybody. But he said, create your own path. Don't follow others. Uniqueness is important. Differentiate yourself. Showcase what is good of your individual capacity. India is the largest democracy in the world with a 254 million youngsters with the age group of 15 to 24 years old. It is a great source of innovation, great source of rethinking, lasting solutions for this mankind. I would like to wish all the very best for the International Basava Jayanti. Thank you. ಎಲ್ಲರಿಗೂ ಶರಣಾರ್ಥಿ. ನನ್ನ ಹೆಸರು ಶಂಭು ಪ್ರಿಯ ಕರಿನಂದಿ. ನಾನು ಮೆಲ್ಬರ್ನ್ ಆಸ್ಟ್ರೇಲಿಯಾದಲ್ಲಿ. ನನ್ನ ಕನ್ನಡ ಟೀಚರ್ ಸುರೇಖ ವೆಂಕಟೇಶ್. ನನ್ನ ವಚನ ಟೀಚರ್ ಶಿವಕುಮಾರ್ ಕರಿಸಿದ್ದಪ್ಪ. ದಯವಿಲ್ಲದ ಧರ್ಮವಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ಅಂತಲ್ಲದೊಲ್ಲನಯ್ಯ. ವನಾರವ 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 ಎಂದೆನಿಸಿದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆ ಮಗನೆಂದೆನಿಸಯ್ಯ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಿಲಾಕೆಯಂತಿರಬೇಕು, ನುಡಿದರೆ ಲಿಂಗಮೆಚ್ಚಿಯ ಹೋದನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಅಂತೊಲವನಯ್ಯ.
ಎಲ್ಲರಿಗೂ ನಮಸ್ಕಾರ. ನಾನು ಮಹಿ. ನಾನು ಆಸ್ಟ್ರೇಲಿಯಾದಲ್ಲಿ ಕ್ಯಾನ್ಬೆರಾದಲ್ಲಿ ಇರ್ತೀನಿ. ನಾನು ಶಿವಕುಮಾರ್ ಸರ್ ಹತ್ರ ಸ್ವಲ್ಪ ವಚನಗಳನ್ನು ಕಲಿತಾ ಇದ್ದೀನಿ. ನಾನೀಗ ಸ್ವಲ್ಪ ಹೇಳಿ ತೋರಿಸ್ತೀನಿ. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನ ಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ದಯವಿಲ್ಲದ ಧರ್ಮವಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ನಂತಲ್ಲದೊಲ್ಲನಯ್ಯ. ನಮಸ್ಕಾರ, ನನ್ನ ಹೆಸರು ಪ್ರದ್ಯುಮ್ನ. ಇವತ್ತು ನಾನು ಬಸವಣ್ಣನವರ ವಚನಗಳನ್ನು ಹೇಳುತ್ತೇನೆ. ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಲಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ. ದಯವಿಲ್ಲದ ಧರ್ಮವಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ಅಂತಲ್ಲದೊಲ್ಲನೆಯ. ಧನ್ಯವಾದಗಳು. ಎಲ್ಲರಿಗೂ ಶರಣು ಶರಣಾರ್ಥಿ. ನನ್ನ ಹೆಸರು ಪ್ರಜ್ನಾ. ನಾನು ಮೆಲ್ಬೋರ್ನ್, ಆಸ್ಟ್ರೇಲಿಯಾದಲ್ಲಿ ವಾಸಿಸುತ್ತಿದ್ದೇನೆ. ನಾನು ಈ ದಿನ ಅಕ್ಕಮಹಾದೇವಿ ಹಾಗೂ ಬಸವಣ್ಣನವರ ವಚನಗಳನ್ನು ಹೇಳುತ್ತೇನೆ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ. ಇವನಾರವನೆಂದನಿ ಸದಿರಯ್ಯ, ಇವನಮ್ಮವ ನೆಂದನಿಸಯ್ಯ, ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದನಿಸಯ್ಯ. ಅಯ್ಯ ತನ್ನ ತಾನರಿಯಬೇಕಲ್ಲದೆ, ತನ್ನಲ್ಲಿ ಅರಿವು ಸ್ವಯಂವಾಗಿರಲು ಅನ್ಯರಲ್ಲಿ ಕೇಳಲುಂಟೆ. ಚೆನ್ನ ಮಲ್ಲಿಕಾರ್ಜುನ, ನೀನರಿವಾಗಿ ಎನಗೆ ಮುಂದು ತೋರಿದ ಕಾರಣ, ನಿಮ್ಮಿಂದ ನಿಮ್ಮ ನಡಿವೆನು. ನನ್ನ ಹೆಸರು ಅನಿಕಾ. ನಾನು ಕ್ಯಾನ್ಬೆರಾದಲ್ಲಿ ಇರುತ್ತೀನಿ. ನಾನು ಈಗ ಬಸವಣ್ಣವರ ಕಲಬೇಡ ಕೊಲಬೇಡ ಹೇಳುತ್ತೀನಿ. ಬೇಡ ಕೊಲಬೇಡ, ಹುಸಿಯ ನುಡಿಯಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನಿಸಬೇಡ, ಇದಿರ ಹಲ್ಲಿಯಲ್ಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ನೋಲಿಸುವ ಪರಿ. ಶರಣು ಶರಣಾರ್ಥಿ. ಬಸವ ಜಯಂತಿ 2023 ಇಸ್ವಿ ಆಚರಣೆಗೆ ಬಸವ ಸಮಿತಿ ಆಸ್ಟ್ರೇಲೇಷಿಯಾ ಬ್ರಿಸ್ಬನ್ ಬ್ರಾಂಚ್ ಇನ್ಕಾರ್ಪೊರೇಟೆಡ್ ಇವರ ಪರವಾಗಿ ನಾನು ಸಂಜೀವ್ ಹಿರೇಮಠ್ ಶುಭಾಶಯಗಳನ್ನು ಎಲ್ಲರಿಗೂ ಕೋರುತ್ತೇನೆ. 12ನೇ ಶತಮಾನದ ಕ್ರಾಂತಿ ಯೋಗಿ ಬಸವಣ್ಣನವರು ಹಲವಾರು ವಚನಗಳಿಂದ ನಮ್ಮೆಲ್ಲರಿಗೆ ಹೇಗೆ ಬದುಕಬೇಕು, ಯಾವ ರೀತಿಯಲ್ಲಿ ಇಹ ಪರದ ಚಿಂತೆ ಮಾಡಬೇಕು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಕೆಲವು ಬಸವಣ್ಣನವರ ವಚನಗಳನ್ನು ನೆನೆದು ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ನಮ್ಮೆಲ್ಲರ ಶುಭಾಶಯಗಳನ್ನು ತಿಳಿಸುವ ಪ್ರಯತ್ನ ಮಾಡುತ್ತೇನೆ. ಮೊಟ್ಟ ಮೊದಲನೆಯದಾಗಿ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗನ ಒಲಿಸುವ ಪರಿ ಎಂದು ಹೇಳಿರುವ ವಚನದಲ್ಲಿ ಎಷ್ಟು ಸರಳವಾಗಿ
ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು, ಈ ಸಮಾಜದಲ್ಲಿ ಹೇಗೆ ಎಲ್ಲರೊಟ್ಟಿಗೆ ಬಾಳಿ ಸಂತೋಷ ಕಾಣಬೇಕು ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. 2ನೇ ವಚನ, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗ ನೆಂದೆನಿಸಯ್ಯ ಅಂತ ಹೇಳುವ ವಚನದಲ್ಲಿ ಎಲ್ಲರನ್ನೂ ಅಕ್ಸೆಪ್ಟ್ ಮಾಡುವುದು, ಇನ್ಕ್ಲೂಡ್ ಮಾಡುವಂತ ಒಂದು ಮಹತ್ವದ ವಿಚಾರವಿದೆ. Basavana was a great example of servant leadership. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ, ಕೂಡಲ ಸಂಗಮ ದೇವ ನನಗಿದೇ ದಿವ್ಯ. There is no one inferior to me. There is no one superior to a Shiva Bhakta, one who truly is submitted to Shiva. So Basavana speaks of how to be leading by example. Action in real life speaks volumes about who you are. Basavana talks about truthful action in this vachana. Kalla nagara kandare halanere embaru, dittada nagara kandare kollembareya. Be truthful in your actions. Basavachana also talks about an evolving mind. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಕೂಡಲ್ ಸಂಗಮ ದೇವ ಕೇಳಯ್ಯ, ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ. ಹಾಗೆ ಈ ಲೋಕದಲ್ಲಿ ಸಲ್ಲದವರು ಪರಲೋಕದಲ್ಲಿಯೂ ಸಲ್ಲರು ಎಂಬ ಮಾತನ್ನು ಬಸವಣ್ಣನವರು ಹೇಳುತ್ತಾರೆ. ಈ ಮಾತನ್ನು ಹೇಳಲು ಅವಕಾಶ ಮಾಡಿಕೊಟ್ಟದ್ದಕ್ಕೆ ಧನ್ಯವಾದಗಳು. ಶುಭವಾಗಲಿ. ಥ್ಯಾಂಕ್ ಯು ಸಂಜೀವ್ ಹಿರೇಮಠ್ ಮತ್ತು ಸೋಮಶೇಖರ್. Sanjeev Hiremath and Somshekhar have been working with us from many years, and the aim to spread this and bridge the relationship between VSNA and Australasian organizations. Now I request Bhavani to introduce the next event. Good evening again. I hope you're enjoying all the vachanas, and it's a reminder for us how we can continue to work with our kids and teach them the vachanas that we all love and love to hear and love to see people speak about it. And it's very simple vachanas that easily can be followed. So now let's introduce you to the next set of vachanas. And now we'll hear from VSNA Georgia two vachanas, Anyara Jaridu and Nara Janmava. And then we'll also follow through with VSNA South California, Suprabhata Samayadalli. And from VSNA Detroit by Akanksha vachana from Kadle Balu Mata. And then Usha Prabhu Hungand from VSNA Northern California, Satyavilla. So these vachanas are various different from all the chapters here in the US. Let's join and listen to these vachanas again.
ಶರಣು. ವಚನ ಸುಪ್ರಭಾತ ಸಮಯದಲ್ಲಿ. ವಚನಕಾರರು ಬಸವಣ್ಣ. ರಾಗ ಲಲತ್, ತಾಳ ರೂಪಕ ತಾಳ. ಸುಪ್ರಭಾತ ಸಮಯದಲ್ಲಿ ಅರ್ಥಿಯಲ್ಲಿ ಲಿಂಗವನೆನೆದರೆ ತಪ್ಪುವವು ಅಪಮೃತ್ಯು ಕಾಲ ಕರ್ಮಂಗಳಯ್ಯ. ದೇವ ಪೂಜೆಯ ಮಾಟ ದುರಿತ ಬಂಧನದೋಟ. ಶಂಭು ನಿಮ್ಮಯ ನೋಟ ಹಿಂಗದ ಕಣ್ಬೇಟ. ಸದಾ ಸನ್ನಿಹಿತನಾಗಿ ಶರಣೆಂಬುವುದು ಜಂಗಮಾರ್ಚನೆಯ ಮಾಟ ಕೂಡಲ ಸಂಗನ ಕೂಟ. ಶರಣು ಶರಣಾರ್ಥಿ. I will be doing Vachana. ಕಲಬೇಡ ಕೊಲಬೇಡ ಹುಸಿಯ ನುಡಿಯಲಬೇಡ ಮುನಿಯಬೇಡ ಅನ್ಯಾರಿಗೆ ಅಸಹ್ಯ ಬರಬೇಡ. ತನ್ನ ಬಣ್ಣಿಸಬೇಡ ಇದೀಗ ಹರಿಯಲು ಬೇಡ. ಇದೇ ಅಂತರಂಗ ಶ್ರದ್ಧೆ, ಇದೇ ಬಹಿರಂಗ ಶ್ರದ್ಧೆ. ಇದೇ ನಮ್ಮ ಕೂಲ ಸಂಗಮ ದೇವರ ನುಡಿಸುವ ಪಡಿ. Explanation. Do not steal, do not kill, do not lie, do not be angry, do not bully others, do not insult people. The
This is inward purity. This is outer purity. These are the means to please Kula Sanama Deva. Second, Vachana. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತಾರೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮ ಶೃಂಗಾರ. ನಮ್ಮ ಕುಲ ಸಂಗನ ಶರಣರ, ಹೊಸಾಲಿಗೆ ವಿಭೂತಿಯೇ ಶೃಂಗಾರ. Explanation. For the water, water lily is the charm. For the ocean, tides are the charm. For the woman, character is the charm. For the sky, moon is the charm. For the forehead of the devotees of the Lord of Kula Sanma Deva, the holy ash is the charm. ಶ್ರೀ ಗುರುವೇ ಶ್ರೀ ಗುರುವೇ ಸಕ್ರಿಯದಾಗರವೇ ಸುಜ್ಞಾನ ಸಾಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು ಕೃಪೆಯಾಗು. ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ ಅಸಹಜವೂ ಇಲ್ಲ, ಸಹಜವೂ ಇಲ್ಲ ಅಸಹಜವೂ ಇಲ್ಲ, ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ ಅಸಹಜವೂ ಇಲ್ಲ, ಸಹಜವೂ ಇಲ್ಲ ಅಸಹಜವೂ ಇಲ್ಲ, ನಾನು ಇಲ್ಲ ನೀನು ಇಲ್ಲ, ನಾನು ಇಲ್ಲ ನೀನು ಇಲ್ಲ,
ವಚನ ಸಂದೇಶವನ್ನ ಈಗ ಸುಶ್ರಾವ ರಾಗದಲ್ಲಿ ಕೇಳಿದೀವಿ. ಮುಂದಿನ ಬಸವ ಸಂದೇಶ ನಮ್ಮ ಪ್ರವೀಣ್ ಶಿವಶಂಕರ್ ಅವರು. ಪ್ರವೀಣ್ ಶಿವಶಂಕರ್ ಅವರು ನಮ್ಮಲ್ಲಿ ಬಹಳ ಜನಗಳಿಗೆ ಪರಿಚಿತರು. He has given a continuous series of ಶೂನ್ಯ ಸಂಪಾದನೆ, and he is very good in explaining the most difficult aspects of vachanas and the meanings in a very simple and melodious way. If you hear him, you'll enjoy the way he conveys the messages. Now, let us go and hear from Praveen Shivshankar. Praveen Shivshankar is from Toronto, belongs to our VSNA Toronto chapter. ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಬಸವಾದಿ ಶರಣರು ಕನ್ನಡ ನಾಡಿನಲ್ಲಿ ನಡೆದಾಡಿ ಸುಮಾರು 900 ವರ್ಷಗಳೇ ಆಗ್ತಾ ಬಂದರೂ ಕೂಡ ಅವರು ನಡೆದು ನುಡಿದಂತಹ ದಾರಿ ಇನ್ನ ಹಚ್ಚ ಹಸರಾಗಿರುವಂಥದ್ದು ಆಶ್ಚರ್ಯಕರ ಅಂತ ಅನಿಸಿದ್ರೂ ಅಸಂಭವವೇನಲ್ಲ. ಭೌತಿಕವಾಗಿ ಯಾವುದೋ ಒಂದು ನೆಲದಲ್ಲಿ, ಒಂದು ಭೌಗೋಳಿಕ ಪ್ರದೇಶದಲ್ಲಿ, ಒಂದು ಕಾಲಮಾನದಲ್ಲಿ ತಲೆ ಎತ್ತಿದಂತಹ ವಾಹಿನಿ ಅಂತ ಇದನ್ನು ನೋಡೋ ಹಾಗಿದ್ದರೂ ಕೂಡ ಆ ವಾಹಿನಿಯಲ್ಲಿ ಹರಿದು ಬಂದಂತಹ ತತ್ವಗಳು ಏನಿದಾವೆ, ದರ್ಶನಗಳು ಏನಿದಾವೆ, ಅವು ದೇಶಕಾಲಾತೀತವಾಗಿರುವಂಥದ್ದು. ಆ ದೇಶಕಾಲಾತೀತವಾಗಿರೋದರಿಂದಲೇ ಅವು ಉಳಿವಿಗೆ, ಬೆಳವಣಿಗೆಗೆ ಬಂದಿರುವಂಥದ್ದು. ಅದು ಒಂದು ಮಹತ್ವದ ಕಾರಣ ಅನ್ನುವುದನ್ನ ಕುರಿತಾಗಿನೇ ನಾವು ಇವತ್ತು ಚಿಂತನೆಯನ್ನ ಮಾಡಬಹುದು ಅಂತ ಅಂದುಕೊಂಡಿದ್ದೇನೆ. ಇದರ ಮುಖೇನ ಬಸವಣ್ಣನವರ ಕೊಡುಗೆ ಎಷ್ಟು ಅರ್ಥಗರ್ಭಿತವಾದದ್ದು ಅನ್ನೋದನ್ನ ಮನಸ್ಸಿಗೆ ತರೋದಕ್ಕೆ ಒಂದು ಸಣ್ಣ ಪ್ರಯತ್ನವನ್ನ ಇದರ ಮೂಲಕ ಮಾಡಲಾಗ್ತಾ ಇದೆ. ಇದೆಲ್ಲದಕ್ಕೂ ಮೂಲಭೂತವಾಗಿ ನಾವು ಧರ್ಮದ ಕುರಿತಾದಂತಹ ಚಿಂತನೆಯನ್ನೇ ಮೊದಲು ಕೈಗೆ ತೆಗೆದುಕೊಳ್ಳೋ ಹಾಗಿತ್ತು ಅಂತಂದ್ರೆ, ಧಾರಣಾ ಧರ್ಮ,
ಧಾರಯತೀತಿ ಧರ್ಮ. ಯಾವುದು ಮನುಷ್ಯನಿಗೆ ಆಸರೆಯಾಗಿರುತ್ತೋ, ಯಾವುದನ್ನ ಊರುಗೋಲಿನ ಹಾಗೆ ಅವಲಂಬಿಸಿಕೊಂಡು ಮನುಷ್ಯ ಅಥವಾ ಒಂದು ಮಾನವ ಸಮುದಾಯವೇ ತನ್ನನ್ನ ತಾನು ಎತ್ತಿ ಹಿಡಿಯಬಹುದೋ, ಉನ್ನತಿಯ ಕಡೆಗೆ, ಉದ್ಧಾರದ ಕಡೆಗೆ ಕರೆದುಕೊಂಡು ಹೋಗುತ್ತೋ ಅದು ಧರ್ಮ. ಯಾವುದೋ ಒಂದು ಜಾತಿ ಅಂತಾಗಲಿ, ಯಾವುದೋ ಒಂದು ಪಂಗಡ ಅನ್ನುವಂಥದ್ದು ಧರ್ಮದ ಅರ್ಥವ್ಯಾಪ್ತಿ ಅಲ್ಲ. ಬಹಳ ವಿಶಾಲವಾದಂತಹ, ಅಗಾಧವಾದಂತಹ ಹರಿವು ಇರುವಂಥದ್ದು ಧರ್ಮ. ಇಷ್ಟು ಗಾಢವಾದ, ವ್ಯಾಪ್ತವಾದ, ಆದರೆ ಬಹಳ ಅರ್ಥಗರ್ಭಿತವಾದಂತಹ ನಿಷ್ಪತ್ತಿ ಧರ್ಮಕ್ಕೆ ಇರುವುದು. ನಾವು ಧರ್ಮ ಅಂತ ಯಾವುದನ್ನ ಕರೀತೇವೋ ಅದರ ಪಾಲನೆಯಿಂದ, ಆ ಮಾರ್ಗದಲ್ಲಿ ನಡೆಯೋದರಿಂದ ವ್ಯಷ್ಟಿ ಮತ್ತೆ ಸಮಷ್ಟಿ, ಒಬ್ಬ ವ್ಯಕ್ತಿಯಷ್ಟೇ ಅಲ್ಲದೆ ಇಡೀ ಸಮಾಜದ ಹಿತ ಸಾಧನೆ, ಉನ್ನತಿಯ ಮಾರ್ಗ ತೆರೆಯೋ ಹಾಗಿತ್ತು ಅಂತಂದ್ರೆ ಅಂತಹ ಧರ್ಮ ಚಿರಸ್ಥಾಯಿ ಆಗಿರುತ್ತೆ. ಇಂತಹ ಧರ್ಮಗಳಿಗೆ 2 ಆಯಾಮಗಳುಂಟು. ಒಂದು ತತ್ವ ಮತ್ತೆ ಅನುಷ್ಠಾನ. ತತ್ವ ಮುಖ್ಯವಾಗಿ ದೇಶ ಕಾಲಗಳಿಗೆ ಅತೀತವಾಗಿರುವಂತಹ, ಯಾವುದೇ ಒಂದು ದೇಶ ಅಥವಾ ಕಾಲಕ್ಕೆ ಸೀಮಿತವಾಗದೇ ಇರುವಂತಹ ಆ ಶಾಶ್ವತ ಸತ್ಯ ಅನ್ನುವುದೇನಿರುತ್ತೆ ಅದನ್ನು ಪ್ರತಿಪಾದಿಸುವಂಥದ್ದು. ಆ ಶಾಶ್ವತ ಸತ್ಯದ ತೋರುವಿಕೆ ಏನಿದೆಯಲ್ಲ, ಅದನ್ನ ತೋರ್ಪಡಿಸೋದೇನಿದೆಯಲ್ಲ, ಅದು ಎಲ್ಲಾ ಸಂದರ್ಭಗಳಲ್ಲಿ, ಎಲ್ಲಾ ಕಡೆಯಲ್ಲೂ, ಎಲ್ಲಾ ಕಾಲದಲ್ಲೂ ಕೂಡ ನಿಲ್ಲುವಂಥದ್ದಾಗಿರಬೇಕು. ಇಟ್ ಶುಡ್ ಬಿ something that can be established under any circumstance, in any location, in any time period. ಅದನ್ನ ಪರಮಾರ್ಥ ಅಥವಾ ಶಾಶ್ವತವಾದಂತಹ ಸತ್ಯ ಅಂತ ನಾವು ಕರೀತೇವೆ. ಆ ಶಾಶ್ವತ ಸತ್ಯ ಅಥವಾ ಪರಮಾರ್ಥ ಏನಿದೆ ಅದು ಯಾವುದೋ ಒಂದು ಪಂಗಡಕ್ಕೆ, ಒಂದು ಜನಾಂಗಕ್ಕೆ, ಒಂದು ಆರ್ಥಿಕ ನೆಲಗಟ್ಟನ್ನು ಹೊಂದಿರುವಂಥವರಿಗೆ, ಯಾವುದೋ ಒಂದು ಲಿಂಗಕ್ಕೆ ಸೀಮಿತವಾಗಿರಬಾರದು. ವಾಟ್ ಈಸ್ ಎಟರ್ನಲ್ ಟ್ರೂತ್ ಕೆನಾಟ್ ಬಿ ಕನ್ಫೈನ್ಡ್ ಟು ದ ಬೌಂಡ್ರೀಸ್ ಆಫ್ ಅ ಜೆಂಡರ್, a socio-economic class, a geographic location, or a particular time period. If it gets limited, then it cannot be treated as an eternal truth. ಯಾವುದು ಸೀಮಿತವಾಗಿರುತ್ತೋ ಅದು ಶಾಶ್ವತ ಸತ್ಯವಾಗುವುದಕ್ಕೆ ಸಾಧ್ಯವಿಲ್ಲ. ಅಂತಹ ಪರಮಾರ್ಥವನ್ನ ಅಥವಾ ಶಾಶ್ವತ ಸತ್ಯವನ್ನ ತಿಳಿಯೋದಷ್ಟೇ ಅಲ್ಲದೆ ಅನುಭವಿಸೋದಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಸಾಧ್ಯವಾಗುವಂತಹ ಮಾರ್ಗೋಪಾಯಗಳು ಏನಿದಾವೆ ಅದು ಅನುಷ್ಠಾನದಲ್ಲಿ ಬರುವಂತಹದ್ದು. ಈ ಅನುಷ್ಠಾನಗಳು ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ರೀತಿಯಲ್ಲಿ, ತಮ್ಮ ತಮ್ಮ ಒಂದು ಮಿತಿಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಅಳವಡಿಸಿಕೊಳ್ಳಬಹುದು. ಇಂತಹ ಅನುಷ್ಠಾನದ ಮೂಲಕ ಸತ್ಯಾನ್ವೇಷಣೆಗೆ ಹೋಗೋದೇನಿದೆಯಲ್ಲ ಅದು ಸಾಧನೆಯಾದರೆ ಆ ಮಾರ್ಗದಲ್ಲಿ ಹೊರಟವನು ಸಾಧಕ ಅಂತ ಕರೆಸ್ಕೊಳ್ತಾನೆ. ಈ ಅನುಷ್ಠಾನ ಅಥವಾ ಮಾರ್ಗಗಳು ಎಷ್ಟೋ ಬಾರಿ ಈ ಮುಂಚೆ ಜಸ್ಟ್ ಹೇಳಿದ ಹಾಗೆ ದೇಶ ಮತ್ತೆ ಕಾಲಗಳ ಬಾಧ್ಯತೆಗಳಿಗೆ ಒಳಪಡುವಂತಹದ್ದು. ಉದಾಹರಣೆಗೆ 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯವಾಗಿತ್ತೋ ಅದೆಲ್ಲವನ್ನ ಅದೇ ರೀತಿ 21ನೇ ಶತಮಾನದಲ್ಲೂ ಕೂಡ ಕರ್ನಾಟಕದಲ್ಲೇ ಆಗಲಿ, ಮತ್ತೊಂದು ರಾಜ್ಯವಾಗಲಿ ಅಥವಾ ಇನ್ನೊಂದು ದೇಶವೇ ಆಗಲಿ ಅದೇ ರೀತಿ ಮಾಡಲಿಕ್ಕೆ ಆಗದೆ ಇರಬಹುದು, ಅಥವಾ ಅದಕ್ಕಿಂತ ಚೆನ್ನಾಗಿ ಮಾಡುವಂತಹ ಸೌಕರ್ಯಗಳು ಕೂಡ ಇರಬಹುದು. ಹಾಗಂದ ಮಾತ್ರಕ್ಕೆ ಪರಮಾರ್ಥ ಸತ್ಯದ ಅನುಭವ ಏನಿದೆಯಲ್ಲ ಅದು ಬದಲಾಗುತ್ತೆ ಅನ್ನೋದಾಗಲಿ ಅಥವಾ ಅದನ್ನ ಕಳೆದುಕೊಂಡು ಬಿಡ್ತೇವೆ ಅನ್ನೋದಾಗಲಿ ಆಗಬಾರ್ದು. ಹಾಗೇನಾದ್ರೂ ಆಗೋ ಹಾಗಿತ್ತು ಅಂತಂದ್ರೆ ಆ ಸತ್ಯಕ್ಕಿಂತ ಅನುಷ್ಠಾನವೇ ಅಥವಾ ಮಾರ್ಗೋಪಾಯವೇ ಇನ್ನ ಹೆಚ್ಚಿನ
ಹೆಚ್ಚಿನ ಮಹತ್ವವನ್ನು ಪಡೆಯುವಂಥದ್ದಾಗುತ್ತೆ. ಅದು ಒಪ್ಪುವಂಥ ಮಾತಲ್ಲ. ದ ಎಟರ್ನಲ್ ಟ್ರೂತ್, ದ ಪರ್ಮನೆಂಟ್ ಟ್ರೂತ್ cannot be superseded by the paths that lead to it. The paths can be innumerable, but the experience of that eternal truth is always the same. ಹಾಗಿದ್ದಾಗ ಮಾತ್ರ ಆ ಸತ್ಯದ ಕುರಿತಾದಂತಹ ಆಸ್ಥೆ ದೃಢವಾಗುತ್ತೆ. ಈ ಒಂದು ಹರಿವಿನಲ್ಲಿ, ಈ ಒಂದು ಕ್ಯಾನ್ವಾಸ್ ಅಲ್ಲಿ ನಾವು ಬಸವಣ್ಣನವರ ಕೊಡುಗೆ ಮತ್ತೆ ಕಾಣಿಕೆಗಳನ್ನ ನೋಡಿದ್ರೆ ನಮಗೆ ಅವರ ತತ್ವದ ಚಿರಂತನತೆ ಮನಸ್ಸಿಗೆ ಬರಲಿಕ್ಕೆ ಶುರುವಾಗುತ್ತೆ. ಶರಣರ ತತ್ವಗಳು ಸರಳವಾಗಿದ್ದರೂ ಕೂಡ ಬಹಳ ಗಹನವಾದದ್ದು. ಅವರು ಪ್ರತಿಪಾದಿಸಿದಂತಹ ಆ ಪಾರಮಾರ್ಥಿಕ ಸತ್ಯಗಳೇನಿವೆಯಲ್ಲ, ಅದು ಎಲ್ಲಾ ಕಾಲದಲ್ಲೂ ಎಲ್ಲಾ ಕಡೆಯಲ್ಲೂ ಒಪ್ಪತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಅನ್ವಯವಾಗುವಂತಹದ್ದು. ಇನ್ನ ಇದನ್ನ ಕಂಡುಕೊಳ್ಳಬೇಕಾದಂತಹ ಮಾರ್ಗ ಅಥವಾ ಆ ಅನುಷ್ಠಾನದ ಮಾರ್ಗಗಳೇನಿದೆಯಲ್ಲ, ಕಾಯಕ ದಾಸೋಹವಾಗಲಿ, ಇಷ್ಟಲಿಂಗಾನುಸಂಧಾನವಾಗಲಿ, ಅದನ್ನ ಅವರು ಪ್ರತಿಯೊಬ್ಬರಿಗೂ ಕೂಡ ತೆರೆದಿಟ್ಟಂತಹ ಮಾರ್ಗಗಳಾಗಿತ್ತು. ಪ್ರತಿಯೊಬ್ಬರೂ ಅದನ್ನ ಅಳವಡಿಸಿಕೊಳ್ಳಬಹುದು, ಅನ್ವಯಿಸಿಕೊಳ್ಳಬಹುದಾದಂಥ ಮಾರ್ಗಗಳಾಗಿತ್ತು. ಅವುಗಳನ್ನ ಪಾಲಿಸೋ ರೀತಿ ವ್ಯವಸ್ಥೆಗಳಲ್ಲಿ ವ್ಯತ್ಯಾಸಗಳನ್ನ ನಾವು ನೋಡಬಹುದು, ಈಗಲೂ ಕೂಡ ನೋಡ್ತಿದ್ದೇವೆ. ಅದು ಸಹಜವಾಗಿದ್ದರೂ ಕೂಡ ಆ ಎಲ್ಲದರ ಹಿಂದಿನ ಮೂಲವಾದಂತಹ ಉದ್ದೇಶ ಏನಿದೆಯಲ್ಲ, ಅದು ಮಾಸದೇ ಇರುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇನ್ನ ಈ ತತ್ವಗಳನ್ನೆಲ್ಲ ಪ್ರತಿಪಾದಿಸೋದಕ್ಕೆ, ಅದನ್ನ ಒಂದು ಸಂವಹನ ಮಾಡಲಿಕ್ಕೆ ಅಂತ, ಟು ಕಮ್ಯುನಿಕೇಟ್ ವಾಟ್ they saw, to communicate what they experienced, what they tested and found to be true, ಆ ಸಂವಹನೆಗೆ, ಆ ಪ್ರತಿಪಾದನೆಗೆ ಅವರು ಬಳಸಿದಂತಹ ಭಾಷೆ, ಅದನ್ನ ನೋಡೋ ಹಾಗಿತ್ತು ಅಂತಂದ್ರೆ ಸುಲಭವಾದ, ಸುಲಲಿತವಾದಂತಹ ಕನ್ನಡವನ್ನೇ ಅವರು ಉಪಯೋಗಿಸಿದ್ದದ್ದು. ವಚನಗಳು ಓದಲಿಕ್ಕೆ, ಹೇಳಲಿಕ್ಕೆ, ಹಾಡಲಿಕ್ಕೂ ಕೂಡ ಅನುಕೂಲವಾಗಿರುವಂತಹ ಒಂದು ಮಾಧ್ಯಮವನ್ನಾಗಿ ಅವರು ರೂಪಿಸಿದರು ವಚನಗಳನ್ನ. ಹೇಳಬೇಕಿರೋ ವಿಷಯನ ಆಡು ಭಾಷೆನಲ್ಲೇ ಸಾಮಾನ್ಯರಿಗೂ ಕೂಡ ಮುಟ್ಟೋ ಹಾಗೆ ಹೇಳಿದ್ರೆ ಅದು ಕಿವಿಯಿಂದ ನೇರ ಹೃದಯಕ್ಕೆ ನಾಟುತ್ತೆ ಅನ್ನೋದನ್ನ ತೋರ್ಪಡಿಸಿದಂತಹ ಮಹನೀಯರಲ್ಲಿ ಶರಣರೂ ಕೂಡ ಒಬ್ಬರು. ಆ ವಚನಗಳಲ್ಲಿ ಅವರು ತತ್ವವನ್ನ ಅಳವಡಿಸಿದರು, ಸಾಮಾಜಿಕ ಚಿಂತನೆಯನ್ನ ಅಳವಡಿಸಿದರು, ಆಧ್ಯಾತ್ಮಿಕ ವಿವರಗಳನ್ನ ಅಳವಡಿಸಿದರು, ಭಗವತ್ ಚಿಂತನೆಯನ್ನ ತೆಗೆದುಕೊಂಡು ಬಂದರು. ಆದರೆ ತುಂಬಾ ಪ್ರಮುಖವಾಗಿ ತಮ್ಮೊಳಗಿನ ಆ ತೊಳಲಾಟ, ತುಮುಲಗಳ ಏನಿತ್ತಲ್ಲ, ಅದನ್ನ ಸಾರಾಸಗಟಾಗಿ ಬಿಚ್ಚಿಟ್ರು. ಯಾವುದೋ ಒಂದು ಸ್ತರದಲ್ಲಿ, ಯಾವುದೋ ಒಂದು ಪೋಡಿಯಂ, ಒಂದು ವೇದಿಕೆ ಮೇಲೆ ನಿಂತುಕೊಂಡು ಮಾತಾಡದಂತಹ ಭಾಷಣ ಆಗಿರಲಿಲ್ಲ ವಚನಗಳು. ನಮ್ಮ ಮಧ್ಯದಲ್ಲಿ ಕುಳಿತೆ ನಮ್ಮೊಂದಿಗೆ ಒಂದು ಆಪ್ತವಾದಂತಹ ಮಾತುಕತೆಯನ್ನ ಆಡುವಂತಹ ರೀತಿನಲ್ಲಿ ಬಂದಂಥವು ವಚನಗಳು. ಅದಕ್ಕಾಗಿನೇ ವಚನಕಾರರು ನಮಗೆ ತುಂಬಾ ಆಪ್ತರಾಗ್ತಾರೆ. ಅಣ್ಣನ ಹಾಗೆ, ಅಕ್ಕನ ಹಾಗೆ ತೋರ್ತಾರೆ. ಈ ಒಟ್ಟಂದದ ಆಯಾಮಗಳಲ್ಲೇ ನಾವು ಈಗ ಕೆಲವು ಶರಣ ಸಂದೇಶಗಳನ್ನ, ಅದರಲ್ಲೂ ಸಂಕ್ಷಿಪ್ತವಾಗಿ ಸೂತ್ರಪ್ರಾಯವಾಗಿರುವಂತಹವುಗಳನ್ನ ನಾವು ನೋಡೋದಿಕ್ಕೆ ಹೋಗೋ ಹಾಗಿತ್ತು ಅಂತಂದ್ರೆ, ಮೊದಲು ಮನಸ್ಸಿಗೆ ಬರುವಂತಹದ್ದು ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಆಧ್ಯಾತ್ಮಿಕ ಸಾಧನೆಯಲ್ಲಿ, ಇನ್ ದಟ್ ಸ್ಪಿರಿಚುವಲ್ ಜರ್ನಿ, ಪ್ರಮುಖವಾಗಿ ಬೇಕಾಗಿರುವಂತಹ ಸಾಧನೆಗಳಲ್ಲಿ ಒಂದು ನಿತ್ಯಾನಿತ್ಯ ವಿವೇಕ. ಯಾವುದು ಶಾಶ್ವತ, ಯಾವುದು ಅಶಾಶ್ವತ ಅನ್ನುವುದನ್ನ ಪ್ರತ್ಯೇಕಿಸಿ ನೋಡುವಂತಹ ವಿವೇಕ ಬಹಳ ಮುಖ್ಯವಾದಂಥದ್ದು.
ಅದನ್ನೇ ಬಹಳ ಸರಳವಾಗಿ ಅರ್ಥಗರ್ಭಿತವಾಗಿ ಬಸವಣ್ಣನವರು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನುವುದರಲ್ಲಿ ಆ ನಿತ್ಯಾನಿತ್ಯ ವಿವೇಕವನ್ನ ಪ್ರತಿಪಾದಿಸಿರುವಂಥದ್ದು. ಶಾಶ್ವತವಾದದ್ದು ಯಾವುದು? ಯಾವುದು ಚಲನಶೀಲವಲ್ಲವೋ ಅದು ನಾಶ ಹೊಂದುತ್ತೆ. ಯಾವುದು ಚಲನಶೀಲವಾಗಿದೆಯೋ, ಯಾವುದು ಚೈತನ್ಯಶೀಲವಾಗಿದೆಯೋ ಅದು ನಾಶ ಹೊಂದುವಂಥದ್ದಲ್ಲ. ನಾವು ಕೆಲವನ್ನ ಹೊರಗಡೆಯಿಂದ ನೋಡಿದರೆ ಚಲನಶೀಲ ಚೈತನ್ಯಶೀಲವಾಗಿರುವಂಥದ್ದನ್ನ ಕಾಣಬಹುದು. ಉದಾಹರಣೆಗೆ ಸರ್ವೇ ಸಾಮಾನ್ಯವಾಗಿ ದೇಹ ಅಂತ ಹೇಳುವುದುಂಟು. ಆದರೆ ಕ್ಷಣ ಕ್ಷಣವೂ ಕೂಡ ಎವ್ರಿ passing moment to moment your body is decaying. ಒಂದಲ್ಲ ಒಂದು ದಿನ ಈ ದೇಹವು ಕೂಡ ಬಿದ್ದು ಹೋಗುವಂಥದ್ದು, ಅಶಾಶ್ವತವಾಗಿರುವಂಥದ್ದು. ಹಾಗಿದ್ದರೆ ದೇಹ ಜಂಗಮವ? ದೇಹಕ್ಕೆ ಅಳಿವಿಲ್ಲ ಅಂತ ಹೇಳಬಹುದಾ ನಾವು? That's not true. It is going to fall. We are all going to die. All of us are going to die one or the other day. ಹಾಗಿದ್ದರೆ ಆ ತೋರುವಿಕೆಯ ದೇಹದ ಹಿಂದೆ ಇರುವಂತಹ ತತ್ವ ಯಾವುದು? ಆ ದೇಹದ ಚಲನಶೀಲತೆ ಚೈತನ್ಯಶೀಲತೆ ಬರ್ತಾ ಇರುವುದು ಎಲ್ಲಿಂದ? ದೇಹವೇ ತಾನೇ ತಾನಾಗಿ ಚೈತನ್ಯಶೀಲವಲ್ಲ ಅನ್ನುವುದು ಗೊತ್ತಾದದ್ದರಿಂದ ಅದರ ಹಿಂದೆ ಮತ್ತೊಂದು ಶಕ್ತಿ ಇದೆ. ಆ ಚೈತನ್ಯದಿಂದಾಗಿ, ಆ ಆತ್ಮದಿಂದಾಗಿ ದೇಹ ಚೈತನ್ಯಶೀಲವಾಗಿದೆ. ಹಾಗಿದ್ದರೆ ಜಂಗಮವಾಗಿರುವಂಥದ್ದು ಯಾವುದು? ಪ್ರತಿಯೊಬ್ಬ ವ್ಯಕ್ತಿಯ ಒಳಗಿರುವಂತಹ ಆ ಆತ್ಮವೇ ಚೈತನ್ಯಶೀಲವಾಗಿರುವಂಥದ್ದು. ಅದು ನಿಜವಾದ ಜಂಗಮ. ಬೇರೆ ಯಾವುದೇ ಬಾಹ್ಯ ವಸ್ತುಗಳಾಗಿರಬಹುದು, ಅದೆಲ್ಲವೂ ಕೂಡ ತೋರಿಕೆ ಅಷ್ಟೇ. ತೋರಿಕೆ ಇರುವಂತಹದ್ದು ನಶಿಸಿ ಹೋಗುತ್ತೆ, ಉರುಳಿ ಹೋಗುತ್ತೆ. ಅವು ಕಟ್ಟಿದ ಮನೆಗಳಿರಬಹುದು, ಗುಡಿಗಳಿರಬಹುದು, ಮಠಗಳಿರಬಹುದು, ಕಟ್ಟಡಗಳಿರಬಹುದು, ನಾವು ಗಳಿಸಿರುವಂತಹ ಬಿರುದುಗಳಿರಬಹುದು, ಎಲ್ಲವೂ ಕೂಡ ಒಂದಲ್ಲ ಒಂದು ದಿನ ಉರುಳುವಂತಹದ್ದೇ. ಆ ನಿಜವಾದ ಚೈತನ್ಯ ಪ್ರತಿಯೊಬ್ಬರಲ್ಲೂ ಇದೆ. ಅದೇ ನಿನ್ನ ನಿಜವಾದ ಅಸ್ಮಿತೆ. ದಟ್ ಈಸ್ ಯೋರ್ ಟ್ರೂ ಐಡೆಂಟಿಟಿ. The Atma within you is who you really are. And there is no difference between that Atma and the Paramatma. ಆ ಜೀವ ಶಿವರಲ್ಲಿ ಭೇದ ಇಲ್ಲ. ಆ ಅಭೇದತೆಯನ್ನ ಸಾಧಿಸುವಂತಹ ಮಾರ್ಗವನ್ನ ಶರಣರು ಪ್ರತಿಪಾದಿಸಿದರು. ಇದೇ ಶಾಶ್ವತ ತತ್ವವನ್ನ ಬಸವಣ್ಣನವರು ಹೇಗೆ ಸಾರಿದರು? ತಾನು ತಾನಾದಲ್ಲದೆ ಇದಿರಿಟ್ಟು ತೋರುವುದಿಲ್ಲವಾಗಿ ಅಖಂಡ ಪರಿಪೂರ್ಣವಪ್ಪ ನಿಜವು ತಾನೇ ಕೂಡಲ ಸಂಗಮದೇವ ಅಂತ ಹೇಳಿದ್ರು. ತಾನು ತಾನಾದಲ್ಲದೆ ನಿನ್ನೊಳಗೆ ಚೈತನ್ಯ ಇಲ್ಲ ಅಂತಂದ್ರೆ, ಅದೇ ನಿನ್ನ ನಿಜವಾದ ಸ್ವರೂಪ ಅನ್ನೋದು ಶಾಶ್ವತ ಸತ್ಯವಾಗಿಲ್ಲ ಅಂತಂದರೆ ಅದು ನಿನ್ನ ಅರಿವಿಗೆ ಅನುಭವಕ್ಕೆ ಬರುವಂಥದ್ದೇ ಅಲ್ಲ. If you truly believe that you are not innately divine, then you will never come. If you truly believe that you are innately divine, you will come to experience it. If you do not believe it, if that is not true, if it is not true that you are innately divine, then you will never come to experience it. So the fact that you are that you are divine innately, and that is your true identity, is an irrefutable truth. That is your true identity.
ಆ ಅಖಂಡ ಪರಿಪೂರ್ಣ ಸಚ್ಚಿದಾನಂದ ತತ್ವವೇ ನಿನ್ನ ಆತ್ಮ, ಅದೇ ನಿನ್ನ ಸ್ವರೂಪ. ಇಂತಹ ಚೈತನ್ಯವನ್ನ ಪ್ರತಿಯೊಬ್ಬರಲ್ಲೂ ಕೂಡ ಕಾಣಬಹುದು, ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಹಾಗೆ ಕಾಣುವ ಹಾಗಿದ್ದರೆ ಮಾತ್ರ ನಾವು ಇವನಾರವ ಅಂತ ಕೇಳಲಿಕ್ಕೆ ಹೋಗುವಂಥದ್ದಲ್ಲ. ಅದಕ್ಕೆ ಬದಲಾಗಿ ಇವನಮ್ಮವ ಅನ್ನುವ ಅರಿವು, ಆ ತಿಳುವಳಿಕೆ ಬರಬೇಕಾಗಿರುವಂಥದ್ದು. ಅಂತಹ ದೃಷ್ಟಿಯನ್ನೇ ಶರಣರು ಅನುಮೋದಿಸಿದ್ದು. ಧರ್ಮದ ಸಾರ ದಯೆ. ಹೀಗೆ ಹೇಳ್ತಾ ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತ ಪ್ರಶ್ನಿಸಿದರು. ಈ ದಯೆ ಅನ್ನೋದು ಕೇವಲ ಮಾನವರಿಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ, ಸಕಲ ಜೀವಜಾತಕ್ಕೂ ಕೂಡ, ಎಲ್ಲ ಪ್ರಾಣಿ ಪಕ್ಷಿಗಳು, ಎಲ್ಲ ಜೀವಗಳು ಕೂಡ ದಯೆಗೆ ಪಾತ್ರವಾಗಿರುವಂಥವು ಅನ್ನುವುದನ್ನ ಪ್ರತಿಪಾದಿಸಿದರು. ಅದರಂತೆ ನಡೆದರು, ನುಡಿದರು. ಹಾಗಾಗಿ ನುಡಿಯೊಳಗಾಗಿ ನಡೆಯದೇ ಇರುವಂಥವರನ್ನ ಅವರು ತಡ್ಕೊಳ್ಳಿಲ್ಲ, ಅಂಥವರನ್ನ ಜರಿದರು. ಆ ನುಡಿದಂತೆ ನಡೆಯೋದಕ್ಕೋಸ್ಕರವಾಗಿ ತಮ್ಮ ಪ್ರಾಣವನ್ನೂ ಕೂಡ ಅರ್ಪಿಸಬೇಕು ಅನ್ನುವುದನ್ನ ತೋರಿಸಿದರು, ಅದರಂತೆ ಮಾಡಿದರೂ ಕೂಡ. ಹಾಗಾಗಿ ಅವರಿಗೆ ಮರಣವೇ ಮಹಾನವಮಿಯಾಯಿತು, ಹಬ್ಬವಾಯಿತು. ತಾವು ಕಂಡುಕೊಂಡಂತಹ ಸತ್ಯಕ್ಕೆ ತಮ್ಮ ಜೀವವನ್ನೂ ಕೂಡ ಮುಡಿಪಾಗಿಟ್ಟಂತಹವರು ಶರಣರು. ಇಂತಹ ಸತ್ಯವನ್ನ ಕಾಣುವುದಕ್ಕೆ ಜ್ಞಾನ, ಭಕ್ತಿ, ಕಾಯಕ ಈ ಮೂರರ ಸಮುಚ್ಚಯ ಬೇಕಾಗಿರುವಂತಹದ್ದು. ಇಟ್ ಹ್ಯಾಸ್ ಟು ಬಿ ದ ಕಲೆಕ್ಟಿವ್ ಆಫ್ ಜ್ಞಾನ, ಭಕ್ತಿ ಅಂಡ್ ದ ಕಾಯಕ ದಟ್ ಈಸ್ ಗೋಯಿಂಗ್ ಟು ಅಲ್ಟಿಮೇಟ್ಲಿ ಶೋ ಅಸ್, and not just show, but allow us to experience that eternal truth. ಆ ಮೂರು ಸೇರಿದಂತಹ ಬಾಳು ಶಿವನ ಬಾಳು. ಆದ್ದರಿಂದಲೇ ಅರಿತಡೆ ಶರಣ, ಮರೆದಡೆ ಮಾನವನಾಗುವಂಥದ್ದು. ದಿನನಿತ್ಯದ ಬದುಕಿನಲ್ಲಿ, ಸಾಮಾಜಿಕ ಸ್ತರದಲ್ಲಿ ಒಬ್ಬರನ್ನೊಬ್ಬರು ಹೇಗೆ ಕಾಣಬೇಕು ಅನ್ನೋದನ್ನೂ ಕೂಡ ಸರಳವಾಗಿ, ಸುಂದರವಾಗಿ, ಮನಮುಟ್ಟುವ ರೀತಿ ಬಸವಣ್ಣನವರ ಪ್ರತಿಪಾದನೆಯಲ್ಲಿ ನಾವು ಕಾಣಬಹುದು. ಯಾರೇ ಆಗಲಿ ಅವರ ಹೊರಗಣ ವೇಷಭೂಷಣಗಳಿಗೆ ಮಾರು ಹೋಗದೆ ಅವರ ಗುಣಕ್ಕೆ ನಾವು ಬೆಲೆ ಕಟ್ಟಬೇಕಾಗಿರುವಂಥದ್ದು. ಯಾವ ಕಾವಿಯನ್ನ ಉಟ್ಕೊಳ್ತಾರೆ, ಎಷ್ಟು ಝಗಮಗಿಸುವಂತಹ ಪೋಷಾಕನ್ನ ಧರಿಸ್ತಾರೆ, ಅದರ ಮೇಲೆ ಯಾರೊಬ್ಬರ ಮಹತ್ವವನ್ನ ಪರಿಗಣಿಸೋದಕ್ಕೆ ಸಾಧ್ಯವಾಗುವಂಥದ್ದಲ್ಲ. We have to transcend all of those externalities. ಸ್ವತಃ ಬಸವಣ್ಣನವರೇ ಹೇಳಿರುವಂಥದ್ದು, ಅನ್ನ ವಸ್ತ್ರ ಧನ ಮಾಟದಲ್ಲಿ ಎರಡಾಗಿ ಕಂಡೆನಾದಡೆ ನರಕದಲ್ಲಿಕ್ಕು ಅಂತ. ಯಾರನ್ನೇ ಆಗಲಿ ಅವರು ಹಾಕೊಂಡಿರುವಂತಹ ಆ ಒಂದು ಬಾಹ್ಯಾಡಂಬರಗಳಿಂದ ನಾನು ಪ್ರತ್ಯೇಕಿಸೋದಕ್ಕೆ ಹೋದರೆ, if I try to differentiate people based on all of these externalities, condemn me, said ಬಸವಣ್ಣ. ವಿನಯದಿಂದ, ಗೌರವದಿಂದ ಅಯ್ಯ ಅನ್ನೋದೇ ಸ್ವರ್ಗ, ಅದು ಬಿಟ್ಟು ಅಹಂಕಾರದಿಂದ ಎಲವೋ ಅನ್ನುವುದೇ ನರಕ. ಆ ಒಂದು ಕಲುಷಿತವಾದಂತಹ, ಕ್ಲೇಶವಾದಂತಹ ಮನಸ್ಸು, ಬುದ್ಧಿಗಳೇ ನರಕದ ಪ್ರತೀಕಗಳು ಅನ್ನುವುದನ್ನ ತೋರಿಸಿಕೊಟ್ಟಂಥವರು. That is what is suffering. If your mind and if your intellect is deluded, if it is polluted, that is suffering. What can be more phenomenal than that day-to-day suffering? That itself is hell, what we experience. ಸತ್ಯವ ನುಡಿವುದೇ ದೇವಲೋಕ, ಮಿಥ್ಯವ ನುಡಿವುದೇ ಮರ್ತ್ಯಲೋಕ. ಈ ಸನ್ನಡತೆ, ಸದ್ವಿನಯ ಏನಿದೆಯಲ್ಲ, ಇದನ್ನೆಲ್ಲ ಅವರು ಕೇವಲ ತೋರಿಕೆಗಾಗಿ ಹೇಳಿರುವಂಥದ್ದಲ್ಲ, ಪ್ರತಿಪಾದಿಸಿದ್ದಲ್ಲ. ನಮ್ಮನ್ನ ಸಮಾಜ ಗೌರವಿಸುತ್ತೆ, ಪೂಜಿಸುತ್ತೆ, ಪ್ರತಿಪಾದಿಸುತ್ತೆ. ಸಮಾಜದ ಅನುಮೋದನೆ ಬೇಕು, 4 ಜನ ನಮಗೆ ಬಿರುದುಗಳನ್ನ ಕೊಡಬೇಕು.
ಹಾಗಾಗಿ ನಾವು ಒಳ್ಳೆ ಮಾತುಗಳನ್ನು ಆಡ್ತೇವೆ, ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ನಾವು ತೋರಿಸ್ಕೊಳ್ತೇವೆ. ಇದು ಯಾವುದೂ ಕೂಡ ಅವರಿಗೆ ಬೇಕಾದದ್ದಾಗಿರಲಿಲ್ಲ. ಜಗತ್ತಿನ ಹೊಗಳಿಕೆ ಹೊನ್ನ ಶೂಲಕ್ಕೆ ಸಮಾನ ಅಂತ ಹೆದರಿದರು ಬಸವಣ್ಣನವರು. ಇಂತಹ ಬಸವಣ್ಣನವರ ಬಾಳು ನುಡಿದಂತೆ ನಡೆದದ್ದರಿಂದ ಕೇವಲ ಕಲ್ಯಾಣದ ಜ್ಯೋತಿಯಾಗಿ ಇರಲಿಲ್ಲ, ಜಗಜ್ಯೋತಿಯಾಯಿತು. ಬಸವಣ್ಣನವರ ಬಾಳು ನಿಷ್ಪತ್ತಿಯ ಹಣ್ಣಾಗಿ ತೊಟ್ಟು ಕಳಚಿ ಬಿದ್ದಾಗ ಸಾಕ್ಷಾತ್ ಕೂಡಲ ಸಂಗಮ ದೇವನೂ ಕೂಡ ಈ ಹಣ್ಣು ನನಗೆ ಸೇರಿದ್ದ ಹಣ್ಣು, ಈ ಹಣ್ಣು ನನಗೇ ಬರಬೇಕು ಅಂತ ತನಗೇ ಬೇಕೆಂದು ಎತ್ತಿಕೊಂಡಂತಹ ಬಾಳು ಬಸವಣ್ಣನವರದು. ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿ, ಸಾಮಾಜಿಕ ನೆಲೆಯಲ್ಲಿ ಎಲ್ಲರನ್ನೂ ಎತ್ತಿ ಹಿಡಿದಂತಹ ಧರ್ಮವನ್ನ, ಎಲ್ಲರನ್ನೂ ಕೂಡ ಎತ್ತಿ ಹಿಡಿಯುವ ಧರ್ಮವನ್ನ ಸಾರಿ ಎಲ್ಲ ಕಾಲಕ್ಕೂ ಎಲ್ಲ ದೇಶಕ್ಕೂ ಒಪ್ಪಿಗೆಯಾಗುವಂತಹ, ಪ್ರತಿಯೊಬ್ಬರಿಗೂ ಕೂಡ ಅಳವಡಿಸಬಹುದಾದಂತಹ ಪರಮಾರ್ಥ ಸತ್ಯದ ಬಗ್ಗೆ ಮಾತನಾಡಿ ಚಲನಶೀಲವಾದ ಮಾರ್ಗಗಳನ್ನ ಹುಡುಕಿ ಅನುಸರಿಸೋದಕ್ಕೆ ಪ್ರಚೋದಿಸಿದಂಥವರು. ಇವರು ಪ್ರತಿಪಾದಿಸಿದ್ದು ಯಾವುದೇ ಒಂದು ವ್ಯಕ್ತಿ ಕೇಂದ್ರಿತವಾದದ್ದಲ್ಲ, ಯಾವುದೇ ಒಂದು ಸಮಾಜ ಕೇಂದ್ರಿತವಾದದ್ದಲ್ಲ, ಯಾವುದೇ ಒಂದು ಸಮಾಜದ ವಿರೋಧಿಯಾದದ್ದಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಮಾನವತೆಯನ್ನ, ಇಡೀ ಮನುಕುಲವನ್ನ ಉಚ್ಛ್ರಾಯದ ಕಡೆಗೆ, ಪುಷ್ಟಿಯ ಕಡೆಗೆ ತೆಗೆದುಕೊಂಡು ಹೋಗುವಂತಹ ಮಾರ್ಗಗಳಾಗಿದ್ದು, ಯಾವುದೇ ಕಾಲ, ಯಾವುದೇ ವರ್ಗಕ್ಕೆ ಕೇಂದ್ರಿತವಾದದ್ದಲ್ಲ. ಆದ್ದರಿಂದಲೇ ಇವುಗಳು ಚಿರಸ್ಥಾಯಿಯಾಗಿ ನಿಂತಿರೋದು ಮತ್ತೆ ಮುಂದೆಯೂ ಕೂಡ ನಿಲ್ಲುವಂತಹದ್ದು. ಇಂತಹ ಚಿರಂತನವಾದ ಮೌಲ್ಯಗಳು ಎಲ್ಲಿದ್ದರೂ ಕೂಡ, ಯಾರಿಂದ ಬಂದಿದ್ದರೂ ಕೂಡ, ಅವೆಲ್ಲವೂ ಬಸವ ಬೆಳಗಿನ ಕಿರಣಗಳು ಅಂತಾನೆ ಕಾಣ್ತಾ, ಮತ್ತೊಮ್ಮೆ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನ ಕೋರಿ ನನ್ನ ಈ ಕೆಲವು ಮಾತುಗಳನ್ನ ಮುಗಿಸ್ತಿದ್ದೇನೆ. ಶರಣು ಶರಣಾರ್ಥಿ. ಸರ್ವಂ ಶಿವಮಯಂ ಜಗತ್. ನಮಸ್ಕಾರ. ನೋಡಿ, 3 ವರ್ಷದ ಮಗುವಿನ ಬಾಯಲ್ಲಿ ಸರಳವಾಗಿ ಮೂಡಿಬರುವಂತಹ ನಮ್ಮ ವಚನಗಳು, ಅದರ ಹಿಂದೆ ಎಂತಹ ಅರ್ಥಗರ್ಭಿತವಾದ ಮೌಲ್ಯಗಳು ಅಡಗಿವೆ ಅನ್ನೋದನ್ನ ನಮ್ಮ ಪ್ರವೀಣ್ ಶಿವಶಂಕರ್ ಅವರ ಮಾತುಗಳಲ್ಲಿ ನಾವು ಕೇಳಬಹುದು. ಈಗ ಒಂದು 20 ನಿಮಿಷ ಅವರು ನಮಗೆ ಕನ್ನಡದ ಭಾಷೆಯ ಸೊಗಸನ್ನು ಸಹ ಪರಿಚಯ ಮಾಡಿಕೊಟ್ರು. ಅವರು ಉಪಯೋಗಿಸ್ತಿದ್ದಂತಹ ಪದಗಳನ್ನ ಕೇಳೋದಕ್ಕೆ ನಮಗೆ ಕಿವಿಗೆ ಇಂಪನಿಸುತ್ತೆ. ಕನ್ನಡದ ಭಾಷೆ ಬಗ್ಗೆ ಅಭಿಮಾನ ಇರೋರಿಗೆ ಬಹಳಷ್ಟು ಸಂತೋಷ ಆಗುತ್ತೆ. ಇಂತಹ ಮೌಲ್ಯಗಳನ್ನ, ಉತ್ತಮವಾದ ಕನ್ನಡ ಪದಗಳನ್ನು ಉಪಯೋಗಿಸಿ ನಮ್ಮೊಳಗೆ ಅವರು ಹಂಚಿಕೊಂಡಿದ್ದಾರೆ. The simple words of vachanas, which basically even the toddlers are telling, lot of small children, they told all these vachanas which Praveen Shankar gave examples. But in those simple vachanas, you have such a huge meaning. In fact, we can ಭಾರತ ದರ್ಶನವನ್ನೇ ಮಾಡಬಹುದು ಈ ವಚನಗಳ ಮಧ್ಯೆ. ಈಗ ಮುಂದಿನ ಕಾರ್ಯಕ್ರಮವನ್ನ ಅನುಗುಬಿಯವರು ಪರಿಚಯ ಮಾಡಿಕೊಡ್ತಾರೆ. Thank you, Harish Aure. This evening has been, filled with messages, valuable messages, as Harish expressed. There's one more message waiting for us from one of my favorite humble being that I met during the convention, Dr. Sumangala Desai Gowder. Followed by that, we will hear more vachanas and performances by Navu Ellaru Vande, Smita Patil, Needu Shiva by Sanvi Pramod, and Kuniyuta Naliyuta Ba by Shanta Kumari. ಶರಣು ಎಲ್ಲರಿಗೂ. ವಚನಗಳು ವಿಶೇಷವಾದ ಕಾವ್ಯ ಪ್ರಕಾರವಾಗಿ ವೀರಶೈವರ ಸಾಮಾಜಿಕ ನಿಯಮಗಳ ಬೆನ್ನೆಲುಬಾಗಿವೆ. ವಚನಗಳನ್ನು ಸಾಮಾನ್ಯ ಜನರ
ಜನಪದ ಕನ್ನಡದಲ್ಲಿ ಬರೆಯಲಾಗಿದ್ದು, ಸಮಾಜದಲ್ಲಿ ವಿವಿಧ ಸ್ತರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಶರಣೆಯರು ತಮ್ಮ ಸೃಜನಾತ್ಮಕ ಅಭಿವ್ಯಕ್ತಿಗಳ ಮೂಲಕ ತಮ್ಮ ಸಾಂಪ್ರದಾಯಿಕ ಉದ್ಯೋಗಗಳಿಗೂ ಘನತೆಯನ್ನು ತಂದರು. They brought dignity to their occupation and emphasized that the oppressed classes were no different than the privileged ones. ವಚನಗಳು ಮುಕ್ತ ಪದ್ಯಗಳಾಗಿದ್ದು, ಮನುಷ್ಯರ ದೈನಂದಿನ ಹಾಗೂ ಸ್ವಾಭಾವಿಕ ವಿಚಾರಧಾರೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸುತ್ತವೆ. ಆಗಿನ 11 ಮತ್ತು 12ನೇ ಶತಮಾನದ ವಚನಗಳು ಇಂದಿನ ಪ್ರಸ್ತುತ ಜೀವನದಲ್ಲೂ ಅನುಕರಣೀಯವಾಗಿವೆ. ಸರಳವಾದ ಪದಗಳಿಂದ ಕೂಡಿದ ಕೇವಲ 4-5 ಸಾಲಿನ ಶ್ಲೋಕಗಳ ವಚನಗಳು ಆಳವಾದ ತತ್ವಗಳು ಮತ್ತು ಸುಧಾರಣಾವಾದಿ ವಿಚಾರಗಳನ್ನು ಬಿಂಬಿಸುತ್ತವೆ. ವಚನ ಸಾಹಿತ್ಯ ಕ್ರಾಂತಿ ಯುಗವನ್ನು ಪ್ರಾರಂಭಿಸಿದ ಕೀರ್ತಿ ಬಸವಣ್ಣನವರಿಗೆ ಸಲ್ಲುತ್ತದೆ. ಹಾಗೆಯೇ ಕನ್ನಡ ಸಾಹಿತ್ಯದಲ್ಲಿ ಬಸವಣ್ಣನವರ ವಚನಗಳು ವಿಶೇಷವಾದ ಸ್ಥಾನವನ್ನು ಪಡೆದಿವೆ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಹೀಗೆ ಅವರು ತಮ್ಮ ವಚನಗಳಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ಪ್ರತಿಬಿಂಬಿಸಿದರು. ಇಲ್ಲಿಯವರೆಗೂ ಸುಮಾರು 15,000 ವಚನಗಳನ್ನು ಸಂಗ್ರಹಿಸಲಾಗಿದೆ ಮತ್ತು ಸುಮಾರು 1600 ಬಸವಣ್ಣನವರ ವಚನಗಳು ಪ್ರಕಟಣೆಗೊಂಡಿವೆ. ಇಂದಿನ ಸಂದಿಗ್ಧ ಕಾಲದಲ್ಲಿ ವಿವಿಧ ಸಮುದಾಯಗಳ ನಡುವೆ ಬಿರುಕುಗಳು ವಿಸ್ತಾರವಾಗುತ್ತಿರುವಾಗ ವಚನಗಳು ಬೋಧಿಸುವ ನೈತಿಕ ಮೌಲ್ಯಗಳು ಎಂದಿಗಿಂತಲೂ ಹೆಚ್ಚು ಮಹತ್ವದ್ದಾಗಿವೆ. ವಚನಗಳು ಸಂಗೀತ ನಿರೂಪಣೆಯ ಮೂಲಕ ಸಾರ್ವಜನಿಕರನ್ನು ಕೂಡ ಪ್ರೇರೇಪಣೆಗೊಳಿಸುತ್ತವೆ. ಗಾನಯೋಗಿ ಪಂಚಾಕ್ಷರಿ ಗವಾಯಿ, ಪಂಡಿತ್ ಪುಟ್ಟರಾಜ್ ಗವಾಯಿ, ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್, ಪಂಡಿತ್ ಜಯತೀರ್ಥ ಮೇವುಂಡಿ, ವಿದೂಷಿ ಸಂಗೀತ ಕಟ್ಟಿ ಮುಂತಾದ ಅನೇಕ ಪ್ರಸಿದ್ಧ ಶಾಸ್ತ್ರೀಯ ಗಾಯಕರು ವಚನಗಳನ್ನು ಹಾಡುವ ಮೂಲಕ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಸಾಮಾನ್ಯ ಜನಪ್ರಿಯ ಬಳಕೆಯಿಂದ ಪ್ರೇರಿತವಾದ ವಚನ ಸಾಹಿತ್ಯವು ಸಂಸ್ಕೃತ ಭಾಷೆಯ ಬದಲಾಗಿ ಕನ್ನಡವೇ ಪ್ರಾಚೀನ ಸಾಹಿತ್ಯ ಭಾಷೆಯಾಗಿ ಸ್ವಂತಿಕೆಯನ್ನು ಹೊಂದಿದೆ. ವಚನಗಳ ಸೊಗಸು, ಸಾರ ಮೂಲ ಕನ್ನಡ ಭಾಷೆಯಲ್ಲಿಯೇ ಅಧ್ಯಯನ ಮಾಡುವುದರಿಂದ ಸಾಹಿತ್ಯ ರಚನೆಯನ್ನು ಪ್ರಭಾವಶಾಲಿಯಾಗಿ ವಿಮರ್ಶೆ ಮಾಡಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಮಕ್ಕಳಲ್ಲಿಯೂ ಕೂಡ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಹಾಗಾಗಿ ಬನ್ನಿ ನಾವೆಲ್ಲರೂ ವಚನಗಳನ್ನು ಕನ್ನಡದಲ್ಲಿಯೇ ಕಲಿಯೋಣ, ಅವುಗಳ ಸೊಗಡನ್ನು ಸವಿಯೋಣ. ನಮಸ್ಕಾರ. ನಾವು ಎಲ್ಲರೂ ಒಂದೇ, ಎಲ್ಲರಿಗೂ ಶಿವನು ತಂದೆ. ನಾವು ಎಲ್ಲರೂ ಒಂದೇ, ಎಲ್ಲರಿಗೂ ಶಿವನು ತಂದೆ. ಬಸವಾದಿ ಪ್ರಮತರ ಬಂಧುಗಳು ನಾವು, ಬಸವಾದಿ ಪ್ರಮತರ ಬಂಧುಗಳು ನಾವು. ಅಕ್ಕ ಮಹಾದೇವಿಯ ಬಳಗದವರು ನಾವು, ಅಕ್ಕ ಮಹಾದೇವಿಯ ಬಳಗದವರು ನಾವು. ಅವರು ಹಿಂದೆ ನಾವು ಮುಂದೆ, ಅವರು ಹಿಂದೆ ನಾವು ಮುಂದೆ. ಎಲ್ಲರಿಗೂ ಶಿವನು ತಂದೆ, ಎಲ್ಲರಿಗೂ ಶಿವನು ತಂದೆ. ನಾವು ಎಲ್ಲರೂ ಒಂದೇ, ಎಲ್ಲರಿಗೂ ಶಿವನು ತಂದೆ. ಕಾಯಕವೇ ಕೈಲಾಸ, ದಯವೇ ನಮ್ಮ ಧರ್ಮವು. ಕಾಯಕವೇ ಕೈಲಾಸ, ದಯವೇ ನಮ್ಮ ಧರ್ಮವು. ದೇವವೆಂಬ ದೇಗುಲ, ಲಿಂಗವೆಂಬ ದೇವರು. ದೇಹವೆಂಬ ದೇಗುಲ, ಲಿಂಗವೆಂಬ ದೇವರು. ವೀರಶೈವರೆಲ್ಲ ಒಂದೇ, ವೀರಶೈವರೆಲ್ಲ ಒಂದೇ. ಎಲ್ಲರಿಗೂ ಶಿವನು ತಂದೆ, ಎಲ್ಲರಿಗೂ ಶಿವನು ತಂದೆ. ನಾವು ಎಲ್ಲರೂ ಒಂದೇ, ಎಲ್ಲರಿಗೂ ಶಿವನು ತಂದೆ.
ನಾವು ಎಲ್ಲರೂ ಒಂದೇ, ಎಲ್ಲರಿಗೂ ಶಿವನು ತಂದೆ, ಎಲ್ಲರಿಗೂ ಶಿವನು ತಂದೆ, ಎಲ್ಲರಿಗೂ ಶಿವನು ತಂದೆ, ಎಲ್ಲರಿಗೂ ಶಿವನು ತಂದೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾನ್ವಿ ಪ್ರಮೋದ್. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ. ನೀನಿಟ್ಟ ಕಾಯ ನೀನಿಟ್ಟ ಕಾಯ, ನಿನ್ನ ಕೈಲೆ ಮಾಯ ಆಗೋದು ಹೋಗೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನಿನ್ನನ್ನಲಾರೆ. ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನಿನ್ನನ್ನಲಾರೆ. ಸಾರಂಗ ಮನಕ್ಕೆ ಸಾರಂಗ ಮನಕ್ಕೆ ನೂರಾರು ಬಯಕೆ, ಮುಂದಿಟ್ಟು ರಮಿಸೋದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ಧನ್ಯವಾದಗಳು. ಕುಣಿಯುತ ನಲಿಯುತ ಬಾ ಶಂಕರ, ಕುಣಿಯುತ ನಲಿಯುತ ಬಾ ಶಂಕರ, ಕುಣಿಯುತ ನಲಿಯುತ ಬಾ ಶಂಕರ. ಮಣಿಯುವೆ ನಿನ್ನಡಿ ಅನುದಿನ ಪುರಹರ, ಕುಣಿಯುತ ನಲಿಯುತ ಬಾ ಶಂಕರ. ಢಣ 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 ಎಂದು ಢಮರುಗಳ್ ಧ್ವನಿಸಲು, ಠಣ ಠಣ ಎಂದು ವೃಷಭವು ನಲಿಯೇ. ಢಣ 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 ಎಂದು ಢಮರುಗಳ್ ಧ್ವನಿಸಲು, ಠಣ ಠಣ ಎಂದು ವೃಷಭವು ನಲಿಯೇ. ಝಣ ತಕ ತಕ ಝಣ ತಾಕಿಟ ತಕಿಟ, ಝಣ ತಕ ತಕ ಝಣ ತಾಕಿಟ ತಕಿಟ. ಝಣ ಎಂದು ನಂದಿ ಮೃದಂಗವ ಬಾರಿಸಲ್, ಕುಣಿಯುತ ನಲಿಯುತ ಬಾ ಶಂಕರ. ಹರ 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 ಎಂದು ಗಣಗಳು ಸ್ತುತಿಸಲು, ಪೊರೆಯಿಂದಿ ಹವಿದು ಗಂಗೆಯರ್ ನಮಿಪೆ. ಹರ 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 ಎಂದು
ಗಣಗಳು ಸ್ತುತಿಸಲು ಪೊರೆಯಿಂದಿಹವಿದು ಗಂಗೆಯರ್ ನಮಿಪೆ ಸರಿಗಮ ಪದ ನಿಸ ಸ್ವರಗಳ ಪಾಡುತ್ತ ಸರಿಗಮ ಪದ ನಿಸ ಸ್ವರಗಳ ಪಾಡುತ್ತ ನಾರದ ತುಂಬುರರ್ ಗಾನವ ಮಾಡಲು ಕುಣಿಯುತ ನಲಿಯುತ ಬಾ ಶಂಕರ ವರ ಕಮಲೇಶನ ಚರಿತೆಯು ಜಗದಲ್ಲಿ ಪರಿಪರಿ ಭಾವದಿ ನರ್ತಿಸಿ ತೋರುತ ವರ ಕಮಲೇಶನ ಚರಿತೆಯು ಜಗದಲ್ಲಿ ಪರಿಪರಿ ಭಾವದಿ ನರ್ತಿಸಿ ತೋರುತ ಪೊರೆಯುತ ಭಕುತರ ವರವೀಯುತ ಬಾ ಪೊರೆಯುತ ಭಕುತರ ವರವೀಯುತ ಬಾ ಗಿರಿಜಾಲಿಂಗಿತ ನಾಟ್ಯಾಚಾರ್ಯ ಕುಣಿಯುತ ನಲಿಯುತ ಬಾ ಶಂಕರ ಮಣಿಯುವೆ ನಿನ್ನಡಿ ಅನುದಿನ ಪುರಹರ ಕುಣಿಯುತ ನಲಿಯುತ ಕುಣಿಯುತ ನಲಿಯುತ ಕುಣಿಯುತ ನಲಿಯುತ ಬಾ ಶಂಕರ. ಎಷ್ಟು ಮಧುರವಾದ ಹಾಡುಗಳು. VSNA Alberta joined our family only 2 years back. Dr. Sumangala Desai Gowda, she worked with me to establish this chapter, and by her creativity, by her motivation, she has brought so many programs from Canada, Alberta area to this program. I sincerely thank Dr. Sumangala Desai Gowda on behalf of our entire VSNA family. Now, the next program will be introduced by our Bhavani Mudabagil. Thank you, Harish. I hope you've been enjoying it now, with all the different vachanas from Australia to Canada. We have listened to several of them, not only vachanas, but also the dances and the messages that we've been hearing. I think by now you should all be very much into these vachanas and really imbibe the meaning of it, to live and really show that to not only for you but also for your kids. So the next set of vachanas, we're back to the US with our chapters from Austin, Southern California, Detroit, Dallas, and Northern California, and finally by our VSNA Georgia chapter, who is hosting our 46th convention in July. If you have not registered, please make sure you register, because the discount is ending end of this month. So hope to see you all, and you can also enjoy this in person at the convention with more of these kind of messages. Akka Kelava Nananda Kanasakande, Nanemba Ahankara, Shivalinga drawing, Kannada folk song by the VSNA Detroit chapter, Nada Priya Shivanembaru by VSNA Dallas chapter, Pranataya Ideye Batte Ideye from Northern California, from Usha Prabhu Hungund, and then Basava Belaku song by the VSNA Georgia chapter. Come join me in welcoming these participants. ಅಕ್ಕ
ಚಿಕ್ಕ ಚಿಕ್ಕ ಜಡಿಗಳ ಸೂಲಿ ಪಲ್ಲ ಗೋರವನ ಚಿಕ್ಕ ಚಿಕ್ಕ ಜಡಿಗಳ ಸೂಲಿ ಪಲ್ಲ ಗೋರವನ ಭಿಕ್ಷಕ್ಕೆ ಬಂದುದ ಕಂಡೇ ನವ ಕಂಡೇ ನವ ಕಂಡೇ ನವ ಭಿಕ್ಷಕ್ಕೆ ಬಂದುದ ಕಂಡೇ ನವ ಕಂಡೇ ನವ ಕಂಡೇ ನವ ಅಕ್ಕ ಕೇಳವ ನಾನೊಂದ ಕನಸ ಕಂಡೆ ಮಿಕ್ಕು ಮೀರಿ ಹೋವನ ವೆಂಬತ್ತಿ ಕೈ ಪಿಡಿವೆನು ಮಿಕ್ಕು ಮೀರಿ ಹೋವನ ಮಿಕ್ಕು ಮೀರಿ ಹೋವನ ಮಿಕ್ಕು ಮೀರಿ ಹೋವನ ವೆಂಬತ್ತಿ ಕೈ ಪಿಡಿವೆನು ಚನ್ನ ಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೆನವ ಚನ್ನ ಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೆನವ ಅಕ್ಕ ಕೇಳವ ನಾನೊಂದ ಕನಸ ಕಂಡೆ ಅಕ್ಕಿ ಅಡಗಿ ತೆಂಗಿನ ಕಾಯಿ ಕಂಡೇ ನವ ಕಂಡೇ ನವ ಅಕ್ಕ ಕೇಳವ ನಾನೊಂದ ಕನಸ ಕಂಡೆ ಅಕ್ಕ ಕೇಳವ ಅಕ್ಕ ಕೇಳವ ಅಕ್ಕ ಕೇಳವ ನಾನೊಂದ ಕನಸ ಕಂಡೆ ನಮಸ್ಕಾರ. ಅಲ್ಲಮ ಪ್ರಭು ಅವರ ಒಂದು ವಚನ, ರಾಗ ಮಿಶ್ರ ಶಂಕರಾಭರಣ, ತಾಳ ಆದಿ, ಸಂಯೋಜನೆ ಸುನೀತಾ ಚಂದ್ರಕುಮಾರ್. ನಾನೇನೆಂಬ ಅಹಂಕಾರ ತಲೆದೋರಿದಲ್ಲಿ ನಾನೇನೆಂಬ ಅಹಂಕಾರ ತಲೆದೋರಿದಲ್ಲಿ ಅಟ್ಟಮಟ್ಟ ಕುಟಿಲ ಕುಹಕವೆಂಬ ಅಟ್ಟಮಟ್ಟ ಕುಟಿಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು ಬಿರುಗಾಳಿ ಹುಟ್ಟಿತ್ತು ಬಿರುಗಾಳಿ ಹುಟ್ಟಲೊಡನೆ ಜ್ಞಾನ ಜ್ಯೋತಿ ಕೆಟ್ಟಿತ್ತು ನಾನೀನೆಂಬ ಅಹಂಕಾರ ತಲೆದೋರಿದಲ್ಲಿ ನಾನೀನೆಂಬ ಜ್ಞಾನ ಜ್ಯೋತಿ ಕೆಡಲೊಡನೆ ನಾ ಬಲ್ಲೆ ಬಲ್ಲಿದನೆಂಬ ಜ್ಞಾನ ಜ್ಯೋತಿ ಕೆಡಲೊಡನೆ ನಾ ಬಲ್ಲೆ ಬಲ್ಲಿದನೆಂಬ ಅರು ಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಅರು ಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆ ದಪ್ಪಿ ಕೆಟ್ಟರು ಕಾಣ ಸೀಮೆ ದಪ್ಪಿ ಕೆಟ್ಟರು ಕಾಣ ಗುಹೇಶ್ವರ ಸೀಮೆ ದಪ್ಪಿ ಕೆಟ್ಟರು ಕಾಣ ಗುಹೇಶ್ವರ ಸೀಮೆ ದಪ್ಪಿ ಕೆಟ್ಟರು ಕಾಣ ಗುಹೇಶ್ವರ ಗುಹೇಶ್ವರ ಗುಹೇಶ್ವರ. ನನ್ನ ಹೆಸರು ಆಕಾಂಕ್ಷಾ ಕರ್ದೆ ಬಾಲುಮಠ. ನನ್ನ ಹೆಸರು ಅದಿತಿ ದೇಸಾಯಿ. ನನ್ನ ಹೆಸರು ಅನನ್ಯ ಪಾಟೀಲ್. ನನ್ನ ಹೆಸರು ಶ್ರೇಯ ಕೆಲವರೆ. And we are from VSNA.
23rd chapter. ಧರ್ಮವ ಬೆಳಗಿದೆಯಣ್ಣ ಕರ್ಮವ ಕಳೆದೆಯಣ್ಣ ಧರ್ಮವ ಬೆಳಗಿದೆಯಣ್ಣ ಕರ್ಮವ ಕಳೆದೆಯಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭೂಮಿಗೆ ಬಸವಣ್ಣ ಶತಮಾನ 12 ಹಿತವಾಯಿತು ಭುವಿಯು ಶತಮಾನ 12 ಹಿತವಾಯಿತು ಭುವಿಯು ಬಾಗೇವಾಡಿಯ ಭಾಗ್ಯ ತೆರೆದಿತ್ತು ನೋಡು ಸೂರ್ಯನ ಬೆಳಕು ಹೊತ್ತೆ ಕಾರ್ಯಕ್ಕೆ ಸುಖವಾಯಿತೆ ಸೂರ್ಯನ ಬೆಳಕು ಹೊತ್ತೆ ಕಾರ್ಯಕ್ಕೆ ಸುಖವಾಯಿತೆ ಜಗವ ಬೆಳಗಿದೆ ಬಸವಣ್ಣ ಜಗದ ಜ್ಯೋತಿಯೇ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭೂಮಿಗೆ ಬಸವಣ್ಣ ಅನುಭವ ನುಡಿಗಳ ಸರವನ್ನು ಹಿಡಿದು ಅನುಭವ ನುಡಿಗಳ ಸರವನ್ನು ಹಿಡಿದು ವಚನ ರಚನೆ ಕರ್ತನಿಗೆ ಬಸವಣ್ಣ ಈ ನಾಡ ನುಡಿಗೆ ಕನ್ನಡಿ ಹಿಡಿದೆ ಈ ನಾಡ ನುಡಿಗೆ ಕನ್ನಡಿ ಹಿಡಿದೆ ಕನ್ನಾಡಿನ ತಂದ ಬಸವಣ್ಣ ಕನ್ನಾಡಿನ ತಂದೆ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ
ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಧರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಧರ್ಮವ ಕಳೆದೆ ಅಣ್ಣ ಬಾಬಾರು ಇನ್ನೊಮ್ಮೆ ಬಸವಣ್ಣ ಬಾಬಾರು ಈ ಭೂಮಿಗೆ ಬಸವಣ್ಣ. Thank you. Namaste. I'm gonna tell the meaning of the Basavana Vachana and say it too. Nada Priya Shivanembaru, Nada Priya Shivanella, Veda Priya Shivanembaru, Veda Priya Shivanella, Nada Vane Madida, Ravanange, Ariyashavaito, Veda Vane Odida, Brahmanige Shira Hoitu. ನಾದ ಪ್ರಿಯನೂ ವಲ್ಲ ವೇದ ಪ್ರಿಯನೂ ವಲ್ಲ ಭಕ್ತಿ ಪ್ರಿಯ ಕೂಡಲ ಸಂಗಮ ದೇವ. They say Lord Shiva is a lover of music. He is not. They say Lord Shiva is a lover of Vedas. He is not. Although Ravana impressed the Lord with his music, his longevity was reduced in half. Although Brahma expressed his immune expertise on Vedas, his head was snipped off. Our Lord Kudala Sankamadeva is not a music lover. He is not a lover of Vedas. He is a lover of devotion. ಶಿರ್ಷ ನಮಸ್ಕಾರ ಎಲ್ಲರಿಗೂ. ಬಸವ ಜಯಂತಿ ಹಬ್ಬದ ಶುಭಾಶಯಗಳು. ಪ್ರಣತೆ ಇದೆ ಭಕ್ತಿ ಇದೆ ಜ್ಯೋತಿ ಬೆಳಗು ಮೂಡೆ ಪ್ರಣತೆ ಇದೆ ಭಕ್ತಿ ಇದೆ ಜ್ಯೋತಿ ಬೆಳಗು ಮೂಡೆ ಪ್ರಣತೆ ಇದೆ ಭಕ್ತಿ ಇದೆ ಜ್ಯೋತಿ ಬೆಳಗುಡೆ ತೈಲವಿಲ್ಲದೆ ಪ್ರಭೆ ತಾನಲ್ಲಿಯದೋ ತೈಲವಿಲ್ಲದೆ ಪ್ರಭೆ ತಾನಲ್ಲಿಯದೋ ತೈಲವಿಲ್ಲದೆ ಪ್ರಭೆ ತಾನಲ್ಲಿಯದೋ ತೈಲವಿಲ್ಲದೆ ಪ್ರಭೆ ತಾನಲ್ಲಿಯದೋ ಪ್ರಣತೆ ಇದೆ ಭಕ್ತಿ ಇದೆ ಜ್ಯೋತಿ ಬೆಳಗುಡೆ ಗುರುವಿದೆ ಲಿಂಗವಿದೆ ಗುರುವಿದೆ ಲಿಂಗವಿದೆ ಗುರುವಿದೆ ಲಿಂಗವಿದೆ
ಶಿಷ್ಯನ ಸುಜ್ಞಾನೋದಯವಂಕುರಿಸದನಕರ ಭಕ್ತಿಯಲ್ಲಿಯದೋ 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 ಸೋಹಂ ಎಂಬುದ ಕೇಳಿ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದರೆ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದರೆ ಅತಿಗಳೆವ ಗುಹೇಶ್ವರ ಅತಿಗಳೆವ ಗುಹೇಶ್ವರ ಅತಿಗಳೆವ ಗುಹೇಶ್ವರ ಅತಿಗಳೆವ ಗುಹೇಶ್ವರ ಪ್ರಣತೆಯಿದೆ ಭಕ್ತಿಯಿದೆ ಜ್ಯೋತಿ ಬೆಳಗುವುದೇ ತೈಲವಿಲ್ಲದೆ ಪ್ರಭೆ ತಾನಲ್ಲಿಯದೋ ತೈಲವಿಲ್ಲದೆ ಪ್ರಭೆ ತಾನಲ್ಲಿಯದೋ ಪ್ರಣತೆಯಿದೆ 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 ಭಕ್ತಿಯಿದೆ ಜ್ಯೋತಿ ಬೆಳಗುವುದೇ ಜ್ಯೋತಿ ಬೆಳಗುತ್ತಿದೆ ವಿಮಲ ಪಾರಂಜ್ಯೋತಿ ಬೆಳಗುತ್ತಿದೆ ಜ್ಯೋತಿ ಬೆಳಗುತ್ತಿದೆ ವಿಮಲ ಪಾರಂಜ್ಯೋತಿ ಬೆಳಗುತ್ತಿದೆ ಜ್ಯೋತಿ ಬೆಳಗುತ್ತಿದೆ ವಿಮಲ ಪಾರಂಜ್ಯೋತಿ ಬೆಳಗುತ್ತಿದೆ ಬಸವ ಬೆಳಕು ಬೆಳಗಲಿ ಭವದ ಇರುಳು ಕಳೆಯಲಿ ಬಸವ ಬೆಳಕು ಬೆಳಗಲಿ ಭವದ ಇರುಳು ಕಳೆಯಲಿ ಹೃದಯ ನಯನವ ತೆರೆಯಲಿ ಸದಾ ಬಸವನ ನೆನೆಯಲಿ ಕಲ್ಯಾಣ ಬಸವನ ನೆನೆಯಲಿ ಮೋಹಕಾಶದ ಮಂಜು ಸೆರೆಯಲಿ ಎದೆಯ ಕಮಲವು ಅರಳಲಿ ಮೋಹಕಾಶದ ಮಂಜು ಸೆರೆಯಲಿ ಎದೆಯ ಕಮಲವು ಅರಳಲಿ ಜೀವ ಜೀವದ ಜಡತೆ ಕರಗುತ್ತ ಜೀವ ಜೀವದ ಜಡತೆ ಕರಗುತ್ತ ಜಗದಿ ಬೆಳಕು ಹರೆಯಲಿ ಜಗದಿ ಬೆಳಕು ಹರೆಯಲಿ ಬಸವ ಬೆಳಕು ಬೆಳಗಲಿ ಭವದ ಇರುಳು ಕಳೆಯಲಿ ಬಸವ ಬೆಳಕು ಬೆಳಗಲಿ ಅಹಂಕಾರವ ಮೆರೆಸಿ ಮೆರೆಯುವ ಅಂಧಕಾರವು ತೊಲಗಲಿ ಅಹಂಕಾರವ ಮೆರೆಸಿ ಮೆರೆಯುವ ಅಂಧಕಾರವು ತೊಲಗಲಿ ಆತ್ಮ ಬೆಳಗುವ ಜ್ಞಾನ ತೆರೆಯುವ ಆತ್ಮ ಬೆಳಗುವ ಜ್ಞಾನ ತೆರೆಯುವ ಶಾಂತಿ ದೀಪವು ಬೆಳಗಲಿ ಶಾಂತಿ ದೀಪವು ಬೆಳಗಲಿ ಬಸವ ಬೆಳಕು ಬೆಳಗಲಿ ಭವದ ಇರುಳು ಕಳೆಯಲಿ ಬಸವ ಬೆಳಕು ಬೆಳಗಲಿ ಶರಣು ಎಲ್ಲರಿಗೂ ಬಸವ ಜಯಂತಿ
ಹಬ್ಬದ ಶುಭಾಶಯಗಳು. Looking forward to seeing you all at the convention. Now, I'm very happy to once again thank our colleagues who helped me to bring this program to all of you, our Anu Gubbi and our treasurer Bhavani Mudubagil. I request now Bhavani Mudubagil to give a formal vote of thanks. Thank you, Harish. I don't know about you, but I've been singing the vachanas all day long since I've been hearings in the morning, and these vachanas keeps coming back, and then also heard some new ones that I had not heard, which were beautiful and meaningful. We have gone to, we started in Australia and in Singapore, Australia, and then we went to all these different chapters within the US, Georgia, Southern California, Northern California, Detroit, and Virginia, DC, Dallas, and I may have missed a few here, but we want to thank all these participants who put in a lot of effort to bring this evening to us with the melodious vachanas, dances, and messages. These messages, even from Canada, from Toronto to Alberta, we have heard them all with various enthusiasm and messages that really kind of, take us to the places where we should be taking on moving forward with our next generation youths who can really imbibe this, the meanings of these vachanas so they can live this in truthfully. Again, thank you all so much for staying with us and watching the show. And once again, I want to remind you the last song from the VSNA Georgia chapter. They were welcoming you to the next convention that's happening July 1st through the 3rd in Atlanta, Georgia. And the discounted member registration fee is ending on April 30th. So I encourage you all to register now and come to the convention and listen to it live for all these various programs that they have set for us. And look forward to meeting you all in person in Atlanta. Until then, good night, Sharano Sharanati. Thank you, Bhavani. Thanks for a vote of thanks, thanking everyone. And there are few people like Bhavani and Anu Gubbi, who are instrumental in bringing this program to you all. Like Nagaratna Totada, our vice president. She is the backbone of all our programs, and always she works very hard and doesn't want to come out, and present herself. She's only interested in serving. It's a great quality I always admire. And our secretary, Nandi Nagaraj, worked with me tirelessly, communicating all these information about IBJ 2023. Now, we are getting ready for the next IBJ 2024, which will be on Saturday, May 11th, 2024. We have been able to get the support of more than 50 organizations. Now we have nearly 1 year. If you all support me, if you all talk to your local Kannada Kutas, Indian organizations, here in USA and in Canada, also in Singapore and Australia and New Zealand, Middle East and UK and Europe, we can get the support. We can motivate them to participate on this platform, and we can bring all their programs and everyone together. That is the goal of this international platform, what we are trying to build year after year, and we look for your support. So naturally, without the support of all these organizations, this program is not going to progress and achieve its goal. So let us thank all our organizations supporting IBJ 2023 and who are going to support
our IBJ 2024 in a great way, which will be on Saturday, May 11th, 2024.
ಇವತ್ತಿನ ಇಂಟರ್ನ್ಯಾಷನಲ್ ಬಸವ ಜಯಂತಿ 2023 ಪ್ರೋಗ್ರಾಮ್ನ ಕೊನೆ Take the car out. You are not going to be, the parking is going to be more. ಕೊನೆ ಹಂತಕ್ಕೆ ನಾವು ಬಂದಿದ್ದೀವಿ. ಇವತ್ತು ನಿಮ್ಮೆಲ್ಲರ ಸಹಕಾರಕ್ಕೆ, ನಿಮ್ಮೆಲ್ಲರ ಇಷ್ಟು ಒಳ್ಳೆ ರೀತಿಯಲ್ಲಿ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಾವು ಧನ್ಯವಾದಗಳು. ಮತ್ತೆ ಮುಂದಿನ IBJ 2024 ಇಂಟರ್ನ್ಯಾಷನಲ್ ಬಸವ ಜಯಂತಿ 2024 ಸ್ಯಾಟರ್ಡೇ May 11th ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ನೀವೆಲ್ಲ ಉತ್ಸುಕತೆಯಿಂದ ಇನ್ನೂ ಒಳ್ಳೆ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಮಕ್ಕಳನ್ನು ಎಲ್ಲರನ್ನು ಸೇರಿಸಿ ನಾವೆಲ್ಲರೂ ಇಂತಹ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಗುರು ಬಸವನ್ನ ನೆನೆಸ್ಕೊಂಡು ಅವನ ಸಂದೇಶವನ್ನ ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಶರಣಾರ್ಥಿ.